ಪ್ರಮುಖವಾಗಿ ಸೀನಾ ಒಂದು ಬೇಸಿನಿಂದ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಇಂಡಿ ಮತ್ತು ಆಲ್ಮೇಲ್ ತಾಲೂಕಿನಲ್ಲಿ ಮತ್ತು ಗುಲ್ಬರ್ಗಾ ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಏನು ಪ್ರವಾಹ ಉಂಟಾಗಿದೆ ಆ ಒಂದು ವಿಷಯದಲ್ಲಿ ಮತ್ತು ಅತಿವೃಷ್ಟಿ ಈ ಎರಡನ್ನೂ ಮಾಹಿತಿಯನ್ನು ಹಂಚಿಕೊಳ್ತಿರುವ ಕರೆದಂಥ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ನನ್ನ ಜೊತೆ ಇವತ್ತು ಸಿದ್ಗಿಯ ಶಾಸಕರು ಅವರಲ್ಲಿ ಕೂಡ ಭಾಳಷ್ಟು ಪ್ರವಾಹ ಉಂಟಾಗಿದೆ. ನಿನ್ನೆ ನಾವು ಕುಮ್ಮಸ್ಗಿ ಮತ್ತು ದೇವನಗಾಂವ್ ಕೂಡ ಭೇಟಿಯಾಗಿ ಅಲ್ಲಿ ಬೆಳೆ ಹಾನಿ ಮತ್ತು ಅಲ್ಲಿಯ ಪ್ರವಾಹ ಪರಿಸ್ಥಿತಿಯನ್ನು ನೋಡಿದ್ವಿ. ಅಶೋಕ್ ಮನಗೂಳಿ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮ ನಾಗ್ಟಾನ್ MLA ಅವರು ಹೋಟೆಲ್ ಕಟ್ಟಿಕೊಂಡವರು ಅವರು ಭೀಮಾದಿಂದ ಪ್ರವಾಹ ಏನೋ ಉತ್ತರಿಸೋರ್ಗಾಗಿಲ್ಲ. ಯಾಕಂದ್ರೆ ಉಜ್ಜನಿಂದ ಆದಾಗ ಅವ್ರಿಗೆ ಚರ್ಚ್ ಅಂಕೆ ಎಲ್ಲ ಕೂಡ ಹಾನಿ ಆಗ್ತದೆ. ಈ ಸಲ ಆಗಿರುವಂಥದ್ದು ಸೀನಾದಿಂದ. ಆದರೆ ಭಾಳ ಅತಿ ಹೆಚ್ಚು ಮಳೆ ಇವತ್ತು ಅವರಲ್ಲಿ ಕೂಡ ಆಗಿರುತ್ತೆ. ಅವರು ಹೋಟೆಲ್ ಕಟ್ಟಿಕೊಂಡವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗಿದ್ದಾರೆ. ನಮ್ಮ ಕಾಂತಾ ನಾಯಕ್ ಅವರು ಸ್ಕಿಲ್ ಡೆವಲಪ್ಮೆಂಟ್ ನಿಗಮದ ಒಂದು ಅಧ್ಯಕ್ಷರು ಅವರಿದ್ದಾರೆ. ನಮ್ಮ ಜಿಲ್ಲಾಧಿಕಾರಿಗಳಂತ ಸಿ ಆನಂದ್ ಅವರಿದ್ದಾರೆ. ನಮ್ಮ CO ಅವರಂತ ಋಷಿ ಆನಂದ್ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ನಮ್ಮ SP ಅವರಂತ ಲಕ್ಷ್ಮಣ್ ನಿಂಬರ್ಗಿ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ. ಮಾಧ್ಯಮದ ಸ್ನೇಹಿತರೆ, ನಮ್ಗೆ ಗೊತ್ತಿದೆ, ಯಾವಾಗಲೂ ಕೂಡ ನಾವು ಕೃಷ್ಣಾ ನದಿಯ ಪ್ರವಾಹವನ್ನು ನೋಡ್ತಿದ್ವಿ. ಅದರ ನಂತರ ನಾವು ಭೀಮೆಯಲ್ಲಿ ಕೂಡ ಪ್ರವಾಹನ ನೋಡ್ತಿದ್ವಿ. ಆದರೆ ಈ ಸಲ ನಮಗೆ ಈ ಸೀನಾ ಬೇಸಿನ್ ಏನಿದೆ, ಭೀಮೆಯ ಸೀನಾ ಬೇಸಿನ್ನಲ್ಲಿ ಆ ಒಂದು ಇದರಲ್ಲಿ ಕ್ಯಾಚ್ಮೆಂಟ್ನಲ್ಲಿ ಮಳೆ ಆಗಿದ್ದರಿಂದ ಮತ್ತು ಅಲ್ಲಿ ಮಹಾರಾಷ್ಟ್ರ ಈ ಎಂಟೈರ್ ಭೀಮಾ ಬೇಸಿನ್ದಲ್ಲಿ ಅವ್ರಿಗೇನು ಬಚಾವತ್ ತೀರ್ಪಿನಲ್ಲಿ ನೀರಿನ ಹಂಚಿಕೆ ಆಗಿದೆ. ಅದು ಹಂಚಿಕೆಗಿಂತ ಜಾಸ್ತಿ ಸುಮಾರು 48.5 TMC ನಮ್ಗೆ ತಿಳಿದು ಬಂದಿದ್ದು. ವರದಿ ಮೇಲೆ ಹೇಳ್ತಾ ಇದ್ದೀನಿ ನಾನು, ಅಧಿಕೃತ KNL ವರದಿ ಮೇಲೆ ಹೇಳ್ತಾ ಇದ್ದೀನಿ. ಬಹಳಷ್ಟು ಕಡೆ ಅವರು ಸ್ಟೋರೇಜಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಚಾವತ್ನಲ್ಲಿ ಎಕ್ಸ್ಪ್ರೆಸಿವ್ ಆಗಿ ಒಂದು ದಿವಸ ಅವರು ನೀರಿನ ಬಳಕೆ ಲಿಮಿಟ್ ಬಗ್ಗೆ ಹೇಳಿದ್ದಾರೆ. ಅದರ ಸ್ಟೋರೇಜ್ ಬಗ್ಗೆ ಅವರು ಸೈಲೆಂಟ್ ಆಗಿದ್ದಾರೆ. ಆದರೆ ಸೈಲೆಂಟ್ ಇದ್ರೂ ಕೂಡ ಸ್ಟೋರೇಜ್ ಮಾಡಿಕೊಂಡ್ರು ಕೂಡ ಅದು CWC ಪರವಾನಗಿ ತಗೋಬೇಕಾಗ್ತದೆ. ಮತ್ತು ಅದನ್ನ ಆ ಸ್ಟೋರೇಜ್ನ ಅವರೇನು ಬಚಾವತ್ನಲ್ಲಿ ಅವರಿಗೆ ನೀರಿನ ಬಳಕೆ ಇದೆ ಅದನ್ನು ಮಾತ್ರ ಅವತ್ತು ಬಳಕೆ ಮಾಡ್ಕೊಳಕ್ಕಾಗ್ತದೆ. ಹೀಗಾಗಿ ಮಹಾರಾಷ್ಟ್ರ ಸರ್ಕಾರ ಬಹಳಷ್ಟು ಕಡೆ, ನಾನು ಆ ವಿಚಾರಗಳು ನಿಮ್ಗೆ ಹೇಳ್ತೀನಿ, ರಿಪೋರ್ಟ್ ನಲ್ಲಿ ಇರುವಂತಹದ್ದು ಈ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಂದು ಏನಾಗಿದೆ, ನಮಗೆ ಯಾವ ರೀತಿ ಕೃಷ್ಣಾದಲ್ಲಿ ಇವತ್ತು ಒಂದು ಕೋಆರ್ಡಿನೇಷನ್ ಕಮಿಟಿ ಇದೆ. ಯಾವಾಗ ನೀರು ಬಿಡುವಂತಹದ್ದು, ಹೇಳುವಂಥದ್ದು, ಕೇಳುವಂಥದ್ದು, ಎಚ್ಚರಿಕೆ ಕೊಡುವಂಥದ್ದು, ಆ ಮೆಕ್ಯಾನಿಸಮ್ ಇವತ್ತು ದಿವಸ ಇರಲಿಲ್ಲ. ಸಡನ್ ಆಗಿ ಒಂದು ದಿವಸ ನೀರನ್ನು ಬಿಟ್ಬಿಡ್ತಾರೆ. ಈಗ ಸೀನಾದ ಕೆಪಾಸಿಟಿ ಇವತ್ತು ದಿವಸ ಏನಾಗಿದೆ, 1 ಲಕ್ಷ ಕ್ಯೂಸೆಕ್ಸ್. ಸೀನಾದ ಕೆಪಾಸಿಟಿ ಇರೋದೇ 1 ಲಕ್ಷ ಕ್ಯೂಸೆಕ್ಸ್. ಈಗ ಅಲ್ಲಿಂದ ಸುಮಾರು ನಮಗೆ
3 ಲಕ್ಷ ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಹಿಂದೆ ಇಲ್ಲೆಲ್ಲರೂ ಕೂಡ ಭೀಮಾ ವಿಚಾರದಲ್ಲಿ ಹೋರಾಟವನ್ನು ಕೂಡ ಮಾಡಿದ್ರು. ಯಾಕಂದ್ರೆ ಭೀಮಾ ಮತ್ತು ಸೀನಾ ಏನು ಲಿಂಕ್ ಮಾಡ್ಕೊಂಡ್ರು, ಅವರು ಕನೆಕ್ಟ್ ಮಾಡ್ಕೊಂಡ್ರು. ಅದು ಕೂಡ ಇವತ್ತು ನಮಗೆ ಅನ್ಯಾಯ ಆಗಿದೆ. ಯಾಕಂದ್ರೆ ಭೀಮಾ ಬೇಸಿನ್ ಯಾವಾಗಲೂ ಕೂಡ ನಮಗೆ, ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಡೆಫಿಸಿಟ್ ಬೇಸಿನ್. 3 ವರ್ಷದಲ್ಲಿ 2 ವರ್ಷ ನಮ್ಮ ನೀರು ಬರಲ್ಲ, 1 ವರ್ಷ ನೀರು ಬರ್ತದೆ, 1 ವರ್ಷ ಈ ರೀತಿ ಪ್ರವಾಹ ಬರ್ತದೆ. 4 ವರ್ಷದಲ್ಲಿ ಎಷ್ಟೋ ನಮ್ಮ ಕುಡಿ ನೀರಿನ ಯೋಜನೆಗಳು ಮತ್ತು ನೀರಾವರಿ ಕೆರೆ ತುಂಬುವ ಯೋಜನೆಗಳು ಕೆಲವೊಂದು ವರ್ಷ ಅದು ನಮಗೆ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ಆ ನೀರು ಬೇಸಿನಾಗ ನೀರು ಇದ್ದಂಥ ಸಂದರ್ಭದಲ್ಲಿ ನಮಗೆ ಉಪಯೋಗ ಆಗೋದಿಲ್ಲ. ಆಮೇಲೆ ಕೊಡ್ತಮ್ಮ ಇದನ್ನ ಪ್ಲೀಸ್, ಯಾಕೆ ಮಾಡೋ ಟೈಮ್ನಾಗ ನಡೆಯೋ ನಮ್ಗೆ ಉಪಯೋಗ ಆಗಂಗಿಲ್ಲ. ಮಲ್ಟಿವಿಲೇಜ್ ಸ್ಕೀಮ್ಸ್ ಆಗಲಿ, ಆಮೇಲೆ ನಮ್ಗೆ ಭೀಮಾ ನದಿ ಮೇಲೆ ಯೂಸ್ ಮಾಡ್ಕೊಂಡಂಥ ಕೆರೆ ತುಂಬ ಯೋಜನೆಗಳು ಬಹಳಷ್ಟು ನಮಗೆ ಕೆಲವೊಂದು ವರ್ಷಗಳು ನಮಗೆ ಸಹಾಯ ಆಗೋದಿಲ್ಲ. ನೀರು ಇರೋದಿಲ್ಲ, ಅಲ್ಲಿ ನೀರಿನ ಕೊರತೆ ಇರ್ತದೆ. ಹೀಗಾಗಿ ಆ ಯೋಜನೆಗಳು ಆ ವರ್ಷ ನಮಗೆ ಕುಡಿಯ ನೀರಿಗಾಗಿ ಅಥವಾ ಕೆರೆ ತುಂಬಕ್ಕೆ ಉಪಯೋಗ ಆಗೋದಿಲ್ಲ. ಇವತ್ತು ಈ ಒಂದು ಕಾರಣದಿಂದ ಈ ಸೀನಾ ಇದರಿಂದ ಅಲ್ಲಿ ಬೇಸಿಂದ ಮಳೆಯಾಗಿದ್ದರೂ ಕೂಡ ಸತ್ಯ. ಅದೇ ರೀತಿ ಮಹಾರಾಷ್ಟ್ರದವರು ಸರ್ಕಾರ ಅನೇಕ ಸ್ಟೋರೇಜಸ್ ಅನ್ನ ಇವತ್ತು ಹೊಸ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಸೀನಾ ನದಿಯಲ್ಲಿ 4 ಪ್ರಕಲ್ಪಗಳಿದಾವೆ: ಭೋಗವತಿ, ಕೋಳೆಗಾಂವ್, ಚಾಂದಿನಿ ಮತ್ತು ಕಾಸಾಪುರ್. ಈಗ ಹಿಂದೆ ಒಮ್ಮೆ ರಾಜ್ಯ ಸರ್ಕಾರ 2007ರಲ್ಲಿ ಖೇನನ್ ಕರ್ನಾಟಕ ನೀರಾವರಿ ನಿಗಮದಿಂದ ಈ ಬಗ್ಗೆ ಒಂದು ಸಮೀಕ್ಷೆಯನ್ನು ಮಾಡ್ಕೊಳತ್ತಿದ್ರು. ಅವಾಗ ನಮ್ಮ ಯಾರು ಪಂಚಪ್ಪಣ್ಣ ಕಲಬುರ್ಗಿ ಏನು ನಿಮ್ಮ ಹೋರಾಟಗಾರಿದ್ರು ಮತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರು ಸರ್ಕಾರಕ್ಕೆ ಸಲ್ಲಿಸಿದ ಮೇಲೆ ಸರ್ಕಾರ ಒಂದು ಸಂದರ್ಭದಲ್ಲಿ ಇದನ್ನ ಈ ಕಮಿಟಿಯನ್ನ ಕೆಎನ್ಎಲ್ ಕಮಿಟಿ ತಿಳಿಸ್ಬಿಟ್ಟಿದ್ದು. ತಮ್ಗೆ ಗೊತ್ತಿದೆ, ಅಲ್ಲಿ ಒಂದ್ ಕಡೆ ಹೇಳ್ತಾರೆ ನಮ್ಗೆ ಬಚಾವತ್ನಲ್ಲಿ, ನಾನು ಈಗಾಗಲೇ ಹೇಳಿದ್ನಲ್ಲ, ನಮ್ಗೆ ಮಹಾರಾಷ್ಟ್ರಕ್ಕೆ ಒಟ್ಟು 300 TMC ಹಂಚಿಕೆ ಮಾಡಲಾಗಿತ್ತು. ಅದರಲ್ಲಿ ಭೀಮಾ ನದಿಯಲ್ಲಿ 95 TMC, ಅದಕ್ಕಿಂತ ಹೆಚ್ಚಿಗೆ ಅವರು ಬಳಸ್ಕೋಬಾರ್ದು, 95 TMCಗಿಂತ ಜಾಸ್ತಿ. ಆದರೆ ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ದಿವಸ ಮಹಾರಾಷ್ಟ್ರ ಸರ್ಕಾರವು ಇವತ್ತು ಉಜಿನಿಯಲ್ಲಿ ಅಣೆಕಟ್ಟನ್ನು ನಿರ್ಮಿಸಿ ಲೈವ್ ಸಂಗ್ರಹ ಸಾಮರ್ಥ್ಯ 56 TMC, ಅದರ ಬಳಕೆ ಸಾಮರ್ಥ್ಯ 1.5 into 56 TMC ಅಂದ್ರೆ ಅದು 85 TMC ಆಗ್ತದೆ. ಮತ್ತು ಡೆಡ್ ಸಂಗ್ರಹ ಸುಮಾರು 0.5 TMCಗೆ. ಒಟ್ಟೆ ಸೀನಾ ನದಿಗೆ 13.5 TMC ನೀರನ್ನ ಸುರಂಗ ಮಾರ್ಗ ನಿರ್ಮಿಸಿ, ನಾ ಹೇಳಿದ್ರೆ ಭೀಮಾ ಸೀನಾ ಲಿಂಕ್ ಮಾಡಿಸಿ ಇವತ್ತು ಅಲ್ಲಿ ಸುಮಾರು 35 TMC ನೀರು CWC ಅನುಮೋದನೆ ಪಡಿಲಾರದೆ ಇವತ್ತು ಹೊಸ ಯೋಜನೆಗಳಾಗಿವೆ. ಮತ್ತು ಉಜಿನಿ ಅಣೆಕಟ್ಟಿನ ಎತ್ತರವನ್ನು 3 ಮೀಟರ್ಗೆ ಹೆಚ್ಚಿಸಿ 7 TMC ಇವತ್ತು ದಿವಸ ಅಧಿಕವಾಗಿ ನೀರನ್ನು ಬಳಸ್ಕೊತಾ ಇದ್ದಾರೆ. ಕೆಲವೊಂದು ಹೇಳಿದಾರೆ ಯಾವ ಪರ್ಮಿಷಬಲ್ ಇದಾವೆ, ಕನ್ಸಿಡರೇಷನ್ ಇದಾವೆ, ಯಾವ ಕನ್ಸಿಡರೇಷನ್ ಇಲ್ಲ ಅಂತೇಳಿ. ಆಸ್ತಿ LIS ಕಾನೂನು ಬಾರವಾಗಿ ಮಹಾರಾಷ್ಟ್ರ ನಿರ್ಮಿಸಿರುವಂತ ಅಣೆಕಟ್ಟುಗಳು ಕೆಲವೊಂದು ಇದಾವೆ. ಅದು ಆಸ್ತಿ LIS 1.5 TMC, ಬಾರ್ಸಿ LIS 2.7 TMC, ಸಿರಾಪುರ್ LIC 1.7 TMC, ಏಕ್ರೂರ್ LIS 3.1 TMC ಮತ್ತು ಪ್ರಮುಖವಾಗಿ ಭೀಮಾ ಸೀನಾ ಲಿಂಕು 13.5 TMC ಮತ್ತು ಕೃಷ್ಣ ಮರಾಠವಾಡ ಸ್ಕೀಮ್ ಏನಿದೆ 21 TMC ಇರುತ್ತೆ. ಬ್ಯಾರೇಜಸ್ ಡೌನ್ ಸ್ಟ್ರೀಮ್ ಆಫ್ ಉಜಿನಿ ಇದು ಇದಕ್ಕಿಂತ ಜಾಸ್ತಿನೇ ಇರ್ಬೋದು. ಇದು
ಕಂಡು ಬಂದಿದ್ದು, ಕಂಡು ಬರಲಾರ್ದೆ ನಮ್ಮ ನಿನ್ನ ಡಿ ಸಿ ಅವರು ಹೇಳ್ತಾರೆ KT ಇರೋದು ಕೊಲ್ಹಾಪುರ್ ಟೈಪ್ ವೇರ್ ಅಂತಾರೆ. ಎಲ್ಲ ಕಡೆನೂ ಕೂಡ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದಾರೆ. ಅದ್ರ ಸ್ಮಾಲ್ ನಡ್ಕೊಂಡು ದೊಡ್ಡತನ ಮಾಡ್ಕೊಂಡಿದ್ದಾರೆ. ಈ ಭೀಮಾಶೀಲ ಹಿಂಗೆ ಕಡ್ಕೊಂಡು ಈ ಕೃಷ್ಣ ಮರಾಠವಾಡ ಇದು 21 TMC, ಹಿಂಗೆ ಒಟ್ಟು 48 TMC, 42.50 ಅಂದ್ರೆ ಸುಮಾರು 50 TMC ನಮ್ ತಿಳಿದ ಹಾಗೆ ತಿಳಿದ ಹಾಗೆ ಅವ್ರಿಗೆ ಹಂಚಿಗೆ ಆಗಿದ್ದಕ್ಕಿಂತ ಜಾಸ್ತಿ ನೀರನ್ನ ಸಹ ಬಳಸಿದ್ದಾರೆ. ಮತ್ತು ನಾವು ಏನು ಅವಾಗ CMC ಅನುಮೋದನೆ ತಗೊಂಡಿಲ್ಲ. ನಮ್ಮ KNNL ಅವರು ಅಲ್ಲಿ ಹೋಗಿ ಅದನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಹೋದಾಗೂ ಕೂಡ ಅವರು ಸಹಕಾರ ಮಾಡಲಿಲ್ಲ. ಹೀಗಾಗಿ ಬಹಳಷ್ಟು ನಮಗೆ ಇನ್ನೂ ಕೂಡ ಅದು ಅರ್ಥ ಆಗಿಲ್ಲ. ಅದು 1 ಲಕ್ಷ ಕ್ಯೂಸೆಕ್ಸ್ ಇರುವಂತದ್ದು ಈ ಸ್ಟೋರೇಜಸ್ ಮಾಡ್ಕೊಂಡು ಈಗ ಸಡನ್ ಆಗಿ ಆ ಸ್ಟೋರೇಜಸ್ ಆದ್ಮೇಲೆ ಒಂದೇ ಇದರಲ್ಲಿ ನೀರನ್ನು ಬಿಟ್ಟ ಮೇಲೆ ಈ ಪ್ರವಾಹ ಸಹ ಉಂಟಾಗ್ತಾ ಇದೆ. ಆಮೇಲೆ ಈ ಸಲ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಮಳೆ ಆಗಿದ್ದು ವಿಜಯಪುರ ಜಿಲ್ಲೆ. ಸ್ಟ್ಯಾಟಿಸ್ಟಿಕ್ಸ್ ನೀವು ಹೇಳ್ಬಿಡಿ. ಒಟ್ಟು 1 ಜೂನ್ನಿಂದ 27ನೇ ಸೆಪ್ಟೆಂಬರ್ ತನಕ ವಾಡಿಕೆ ಮಳೆ 378 ಮಿಲಿಮೀಟರ್ ಆಗಬೇಕಿತ್ತು. 604 ಮಿಲಿಮೀಟರ್ ಮಳೆ ಆಗಿದ್ದು 60% ಎಕ್ಸಸ್ ರೈನ್ಫಾಲ್ ರೆಕಾರ್ಡ್ ಆಗಿದೆ. ಅದು ಎಂಟೈರ್ ಮುಂಗಾರು ಸೀಸನ್ ನಲ್ಲಿ 1 ಜೂನ್ನಿಂದ ಹಿಡಿದು 27ನೇ ಸೆಪ್ಟೆಂಬರ್ ತನಕ ರಾಜ್ಯದಲ್ಲಿ ಅತಿ ಹೆಚ್ಚು ನಮ್ಮ ಜಿಲ್ಲೆಯಲ್ಲಿ ಮಳೆ ಆಗಿದೆ. ಫಸ್ಟ್ ಅತಿ ಹೆಚ್ಚು ಕರ್ನಾಟಕದ ನಮ್ಮ ರಾಜ್ಯ 60% ಎಕ್ಸಸ್ ಆಗಿದೆ. ತದನಂತರ ಬಾಗಲಕೋಟ್ ಜಿಲ್ಲೆ ಸೆಕೆಂಡು. ಆ ಸೆಕೆಂಡ್ಗೂ ಮತ್ತು ಫಸ್ಟ್ಗೆ ಡಿಫರೆನ್ಸ್ ಇರುವಂತದ್ದು ಅಲ್ಲಿ 28% ಬಾಗಲಕೋಟ್ನಲ್ಲಿ. ಸೆಕೆಂಡ್ ಹೈಯೆಸ್ಟ್ ಇದ್ದು ಬಾಗಲಕೋಟ್ ಮಳೆ ಆಗಿದ್ದು 28%, ನಮ್ಮಲ್ಲಿ 49%. ಅದು 25 ತನಕ ಸರ್. ಈಗ ಹೆಚ್ಚಿಗಾಗಿದೆ 60%. ಈಗ ಅಲ್ಲಿನೂ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಈ ತರ ಅತಿವೃಷ್ಟಿ ನಮ್ಮ ಜಿಲ್ಲೆಯಲ್ಲಾಗಿದೆ. ಒಂದ್ ಕಡೆ ಭೀಮಾದಿಂದ ಸೀನಾದ ಪ್ರವಾಹ, ಆ ಪ್ರವಾಹ ಹೆಚ್ಚಿಂದಾಗಿ ಸಿಂದಗಿ ತಾಲೂಕಾ ಮತ್ತು ಮೇಜರ್ ಸಿಂದಗಿ ತಾಲೂಕಾ, ತದನಂತರ ಭಾಗಶಃ ಇವತ್ತು ದಿವಸ ನಮ್ಮ ಇಂಡಿ ತಾಲೂಕಿನಲ್ಲಾಗಿದೆ. ಇನ್ನೊಂದು ಕಡೆ ಅತಿವೃಷ್ಟಿ ಇವತ್ತು ದಿವಸ ತಿಕೋಟ ಹೈಯೆಸ್ಟು, ದೆನ್ ಚರ್ಚನ, ತಾಳಿಕೋಟೆ, ಹೀಗೆಲ್ಲ ಕಡೆನೂ ಕೂಡ ಇವತ್ತು ದಿವಸ ಆಗಿದೆ. ಹೀಗಾಗಿ ನಾವು ನಿನ್ನೆನೂ ಕೂಡ ನಾನು ಕುಮಸ್ಕಿಗೆ ಹೋಗಿದ್ದೆ. ನಮ್ಮ ಸಿಂದಗಿ ಶಾಸಕರ ಜೊತೆಗೂಡಿ ನಾವು ಜಿಲ್ಲಾಧಿಕಾರಿಗಳೆಲ್ಲರೂ ಕುಮಸ್ಕಿಗೆ, ಯಾಕಂದ್ರೆ ಅಲ್ಲಿ ಸುಮಾರು ಆ ಊರು ಶಿಫ್ಟ್ ಆಗಬೇಕು ಅಂತ ಹೇಳಿ ಒಂದು ಬೇಡಿಕೆ ಇದೆ. ಸುಮಾರು 100 ಮನೆಗಳು ದಿವಸ ನೀರಿನಲ್ಲಿ ನಿಂತಿದ್ದಾವು. ತದನಂತರ ನಾವು ಅಲ್ಲಿ ನಮ್ಮ ದೇವನ್ಗಾಂವ್ಗೆ ಹೋಗಿದ್ದೀವಿ. ಆ ದೇವನ್ಗಾಂವ್ ಬ್ರಿಡ್ಜ್ ದಿವಸ ಬಹಳಷ್ಟು ಅದನ್ನ ನಾವು ಸ್ಟ್ರೆಂಥನ್ ಮಾಡಬೇಕಾಗಿದೆ. ಪ್ರಸ್ತಾವನೆ ಕೂಡ ರಾಜ್ಯ ಸರ್ಕಾರ ಮುಂದಿದೆ. ಅದನ್ನು ನಮ್ಮ ಸಿಂದಗಿ ಶಾಸಕರು ಅಶೋಕ್ ಮನಗೂಳಿ ಅವರು ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ಬಿಟ್ಟು ಅದನ್ನು ಕೂಡ ನಾವು ಆ ಒಂದು ದೇವನ್ಗಾಂವ್ ಬ್ರಿಡ್ಜ್ ಅನ್ನು ಕೂಡ ನಾವು ಸ್ಟ್ರೆಂಥನ್ ಮಾಡಬೇಕು. ಮತ್ತು ಕುಮಸ್ಗಿಯಿಂದ ದೇವನ್ಗಾಂವ್ ಹೋಗೋ ರಸ್ತೆಯಲ್ಲಿ ಒಂದೆರಡು ಬ್ರಿಡ್ಜಸ್ ಕೂಡ ದಿವಸ ಆಗ್ಬೇಕಾಗಿದ್ದರಿಂದ, ಚಂಬೇವಾಡ ಮತ್ತು ಕಡ್ಲೆವಾಡ. ಅದಲ್ಲದೆ ನಾವು ತದನಂತರ ಯಶವಂತರಾಯಗೌಡರು ದಿವಸ ಇಲ್ಲಿ ಒಂದು ನಮ್ಮ ಇಂಡಿ ಶಾಸಕರು ಬರಬೇಕಾಗಿತ್ತು. ಅವರು ಆದರೆ ಇವತ್ತು ಇನ್ನುಳಿದ ಗ್ರಾಮಗಳಿಗೆ ಕೂಡ ನಾನು ಭೇಟಿ ಆಗಬೇಕಾಗಿದೆ ಅಂತ ಹೇಳಿ ಅವರು ನನಗೆ ಹೇಳಿ ಇವತ್ತು ಬೇರೆ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗಿದೆ ಅಲ್ಲಿ ಅವರು ಪ್ರವಾಸ ಕೈಗೊಂಡಿದ್ದಾರೆ. ಅವರು ನಾವು ಒಟ್ಟಿಗೆ ನಿನ್ನೆ ರೋಡ್ಗಿ ಮತ್ತು ನಿಮ್ಮ ಖೇಡ್ಗಿ ಎರಡೂ ಗ್ರಾಮಕ್ಕೂ ಕೂಡ ನಾವು ಭೇಟಿ ಕೊಟ್ಟಿದ್ದೀವಿ. ರೋಡ್ಗಿ ಮತ್ತು ಖೇಡ್ಗಿನೂ ಕೂಡ ನಮ್ಮನ್ನ ಶಿಫ್ಟ್ ಮಾಡಬೇಕು ಅಂತ ಕೇಳ್ತಾರೆ.
ಕೇಡಿಗೆಲ್ಲಂತೂ ಮಠದ ಸ್ವಾಮಿಗಳು ಭಾಳ ಆ ಮಠ ಇವತ್ತು ದಿವಸ ಫಸ್ಟ್ ಮಠದಲ್ಲೇ ನೀರು ಬರ್ತವೆ, ಆಮೇಲೆ ಓದೋದು ಬರ್ತವೆ. ಅವರು ಕೂಡ ಪರಮ ಪೂಜ್ಯ ಶ್ರೀ ಶಿವಬಸವ ರಾಜೇಂದ್ರ ಮಹಾಸ್ವಾಮಿಗಳು ಕೂಡ ನಿನ್ನೆ ನಮಗೆ ಭಾಳ ಒಬ್ಬ ಸಾತ್ವಿಕ ಮನುಷ್ಯರು ಇವತ್ತು ದಿವಸ ಒಂದು ಇತಿಹಾಸ ಇದ್ದಂಥ ಮಠ ಅಲ್ಲಿದೆ. ಅಲ್ಲಿ ಪತ್ರಿ ಗಿಡಗಳು ಸುಮಾರು 100 ಪತ್ರಿ ಗಿಡಗಳು ದಿವಸಲ್ಲಿ ಇರುವಂಥದ್ದು. ಅವರು ಕೂಡ ನಿನ್ನೆ ನಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಬೆಳೆ ಹಾನಿ, ನಾವು ಹೋದ ಸಲ ಯಾರು ತೊಗರಿ ಬೆಳೆದಿದ್ರು ತೊಗರಿಗೆ ಒಳ್ಳೆ ಬೆಳೆ ಸಿಗ್ಲಿಲ್ಲ ಮತ್ತು ನುಕ್ಸಾನ ಆಯಿತು ಅಂತ ಹೇಳಿ ಸಲ ಹತ್ತಿಗೆ ಒಳ್ಳೆ ಬೆಂಬಲ ಅದು ಸಿಕ್ಕಿತ್ತು. ನಮ್ಮ ಜನರ ಸ್ವಾಭಾವಿಕ ಮತ್ತು ಸರಿಯಾದದ್ದು ಕೂಡ ಹೌದು. ಆ ಸಲ ನಮಗೆ ಹತ್ತಿಗೆ ಜಾಸ್ತಿ ಅದು ಸಿಕ್ಕ ಮೇಲೆ ಈ ಸಲ ನಮ್ಮ ಜನ ಎಲ್ಲ ಹತ್ತಿ ಬೆಳೆದಿದ್ದಾರೆ. ತೊಗರಿಕ್ಕಿಂತ ಜಾಸ್ತಿ ಸಲ ಹತ್ತಿ ಬೆಳೆದಿದ್ರು. ಆ ಹತ್ತಿ ನೀರಿನಲ್ಲಿ ಇದಾಗಿ ನೀವು ಮಾಧ್ಯಮದವ್ರನ್ನ ನೋಡಿದಿರ ಅದನ್ನೆಲ್ಲ. ಪಾಪ ರೈತ ಬಂದು ಕೊಟ್ಟಲ್ಲ. ಆ ಹತ್ತಿ ಇವತ್ತು ಸಹ ನೀರಿನಲ್ಲಿ ನಿಂತ್ಕೊಂಡು ಆ ಹತ್ತಿ ಎಲ್ಲ ಹಾಳಾಗಿ ಹೋಗಿ ಕರಿಯಾಗಿದೆ. 100% ಲಾಸ್. ಐ ಆಮ್ ರಿಪೀಟಿಂಗ್, 100 ಹತ್ತಿ ಬೆಳೆ ಟೋಟಲ್ ಲಾಸ್ ಆಗಿದೆ, ಫೇಲ್ ಆಗಿದೆ. ಅದರಂತೆ ತೊಗರಿ 100 ಫೇಲ್ ಆಗಿದೆ. ಆಮೇಲೆ ಇಂಡಿಯಲ್ಲಿ ಇದನ್ನ ಅದು ಹೌದು ಏನಂತಾರೆ ಅದಕ್ಕೆ ಓದೋದು ಅದು ಬೆಳಿತಾರೆ. ಆಮೇಲೆ ಈರುಳ್ಳಿ ಬೆಳೀತಾರೆ. ಈರುಳ್ಳಿನೂ ಕೂಡ 100% ಲಾಸ್ ಆಗಿದೆ. ಅದೇನಾಗ್ಬಿಟ್ಟಿದೆ, ನೀರಲ್ಲಿ ಇದಾಗಿ ಮುಂದೆ ನಿಂತುಬಿಟ್ಟಿದೆ, ಗಡ್ಡಿನೇ ಆಗಿಲ್ಲ. ಆಮೇಲೆ ಇನ್ನೊಂದು ಯಶವಂತರ ಕೂಡ ಹೇಳ್ತೀನಿ, ಇನ್ನೊಂದು ಏನೋ ಬೆಳೀತಾರಲ್ಲಿ ಊದು ಬೆಳೀತಾರೆ. ಅದನ್ನು ಕೂಡ ದಿವಸ ನುಕ್ಸಾನ ಆಗಿದೆ. ಆಮೇಲೆ ಹಿಂದಿಗೆ ಏನಾದ್ರು ಈಗಾಗಲೇ ಕಬ್ಬನು ಕೂಡ ಆ ಮಳೆಯಲ್ಲಿ ನಿಂತ್ಕೊಂಡು ಗಾಳಿಗೆ ಇದು ಆಗಿ ಬಹುಶಃ ಅಲ್ಲಿನೂ ಕೂಡ 50% ಅಷ್ಟು ಕಬ್ಬು ಹಾಗಿದೆ. ಅಂದ್ರೆ ಅದು ಮೊದಲು 40 ಟನ್ ಹಾಕ್ತಾರೆ, ಈಗ 20 ಟನ್ಗೆ ಬರ್ತದೆ, ಬಿದ್ದುಬಿಟ್ಟಿದ್ದವು. ಆಲ್ಮೋಸ್ಟ್ 50% ಡಿಪೆಂಡಿಂಗ್ ಅಪಾನ್ ಒಂದೊಂದು ಹೊಲದಿಂದ ಕೆಲವೊಂದು 70%, 80% ಆಗಿದಾವೆ, ಕೆಲವೊಂದು ಕಡೆ 40% ಆಗಿದಾವೆ, ಕೆಲವೊಂದು 50% ಆಗಿದಾವೆ. ಬಟ್ 50% ಅಂತೂ ಎಲ್ಲ ಕಡೆ ಒಂದು ಮಿನಿಮಮ್ ಆಗಿದಾವೆ. ಆಮೇಲೆ ನಿನ್ನೆಲ್ಲಾನು ಕೂಡ ವಿಸಿಟ್ ಕೂಡ ಮಾಡಿದ್ದೀವಿ, ಎಲ್ಲ ಫೀಲ್ಡ್ಸ್ ಎಲ್ಲ ವಿಸಿಟ್ ಮಾಡಿದ್ದೀವಿ ಮತ್ತು ಅವರಿಗೆ ಸೂಚನೆ ಕೂಡ ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಸುಮಾರು 1,38,239 ಹೆಕ್ಟೇರ್ ಇಲ್ಲಿವರೆಗೆ. ಅದು 138 ರಫ್ ಎಸ್ಟಿಮೇಟ್, ಹೈ ಎಸ್ಟಿಮೇಟ್ ಇದು, ಫೈನಲ್ ಅಲ್ಲ. 1,38,000 ಹೆಕ್ಟೇರ್ ಅಂದ್ರೆ ಸುಮಾರು 4 ಲಕ್ಷ ಎಕರೆ ಆಗ್ತದೆ. ಬೆಳೆ ಪ್ರಾಥಮಿಕ ಒಂದು ಸಮೀಕ್ಷೆ ಇದು ರಫ್ ಎಸ್ಟಿಮೇಟ್ಸ್ ಆಗಿರುವಂಥದ್ದು. ಮತ್ತು ಅದಕ್ಕಿಂತ ಮುಂಚೆ ಇವತ್ತು ಸಹ ಸುಮಾರು 7,381 ಹೆಕ್ಟೇರ್ ಒಟ್ಟಾರೆ ತೋಟಗಾರಿಕೆ. ಒಟ್ಟಾರೆ ಈಗ ಸುಮಾರು ಈಗಿನ ಪ್ರಾಥಮಿಕ ಹಂತದ್ದು, ಇದು ಫೈನಲ್ ಅಲ್ಲ, ಇದು ಜಾಸ್ತಿ ಆಗ್ತದೆ. 1 ಲಕ್ಷದ ಸುಮಾರು 45,000 ಹೆಕ್ಟೇರ್ಗಿಂತ ಜಾಸ್ತಿ ಆಗ್ತದೆ. ಜಂಟಿ ಸಮೀಕ್ಷೆ ಆಗ್ತಾ ಇದೆ. ಬಹಳ ಪಾರದರ್ಶಕವಾಗಿ ಎಲ್ಲ ರೀತಿಯಿಂದ ಮಾಡಲಿಕ್ಕೆ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಆ ದಿಶೆಯಲ್ಲಿ ಸಹ ಬೆಳೆ ಹಾನಿ ಸಮೀಕ್ಷೆನೆ ಆಗ್ತದೆ. ಆಮೇಲೆ ಮುಂದೆ ಇನ್ನೊಂದು ಪಾಪ ಆತಂಕ ಏನು ವ್ಯಕ್ತಪಡಿಸಿದ್ರು ಜನ, ಅಲ್ಲಿ ಸತ್ಯನೂ ಕೂಡ ಇದೆ. ವ್ಯವಸ್ಥೆ ಏನಾಗಿದೆ, ಈ ಮಳೆಯಿಂದ ಮುಂದೆ ನಾಳೆ ಹಿಂಗಾರಿನಲ್ಲಿ ಕೂಡ ಈಗ ಭೂಮಿ ತಯಾರು ಮಾಡ್ಕೋಬೇಕು. ತಯಾರು ಮಾಡ್ಕೊಂಡು ಹಿಂಗಾರಿನಲ್ಲಿ ಇವತ್ತು ಸಾವಿರ ಏನಾದ್ರು ಬೆಳೆಯಕ್ಕೆ ಸಾಧ್ಯತೆ ಇತ್ತು. ಆ ಭೂಮಿ ತಯಾರು ಬೇಕಾದ್ರೆ ನೀರಲ್ಲಿ ಇಟ್ಬಿಟ್ಟಿದೆ. ಹಿಂಗಾರಿನಲ್ಲಿ ಕೂಡ ಅಂದ್ರೆ ಹಿಂಗಾರನು ಕೂಡ ವೈಫಲ್ಯ ಆದಂಗೆನೆ, ಹಿಂಗಾರನು ವೈಫಲ್ಯ ಆದಂಗೆ ಇವತ್ತು ದಿವಸ. ಯಾಕಂದ್ರೆ ಅವರು ನೀರು ನಿಂತಿದ್ದಾವೆ ಅಲ್ಲಿ, ಭೀಮಾ ನದಿ ಪ್ರವಾಹದಿಂದ ಅಲ್ಲಿ ಹೊಡ್ಕೊಳಕ್ಕೂ ಆಗುದಿಲ್ಲ. ನೀರು ನಿಂತ್ಬಿಟ್ಟಿದಾವ ಅಲ್ಲಿ, ಭೂಮಿ ತಯಾರು ಮಾಡ್ಕೊಳಕ್ ಆಗುದಿಲ್ಲ. ನೆಕ್ಸ್ಟ್ ಬಂದೊಂದು ಬರ್ತೀವಿ. ತದನಂತರ ರಸ್ತೆಗಳಂತೂ ಸಿಕ್ಕಾಪಟ್ಟೆ ರಸ್ತೆಗಳು ಹಾಳಾಗಿದಾವೆ ಎಲ್ಲ ಕಡೆ ಇರ್ತದೆ ಸರ್. ಈ ರಾಜ್ಯದಲ್ಲಿ ಆಗಿದಾವೆ, ದೇಶದ ತುಂಬಾನು ಕೂಡ ರಸ್ತೆಗಳ ಪರಿಸ್ಥಿತಿ ಬಹಳ, ಈ ಮಳೆ ಇವತ್ತು ಇಷ್ಟು 60% ಮಳೆ ಹೆಚ್ಚಿಗೆ ಆದ್ಮೇಲೆ ರಸ್ತೆಗಳ ಪರಿಸ್ಥಿತಿನೂ ಕೂಡ ಬಹಳಷ್ಟು ಇದಾಗಿದೆ.
ಈ ಎಲ್ಲ ಪರಿಸ್ಥಿತಿ ನಮ್ಮ ಮುಂದಿದ್ದಾವೆ. ಅದ್ರ ಜೊತೆಗೆ ನಮ್ಮ ಲಕ್ಷ್ಯ ಸರ್ಕಾರದ್ದು ಜಿಲ್ಲಾಡಳಿತ ಬಹಳ ತ್ವರಿತವಾಗಿ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಮೊದಲು ಸರ್ಕಾರದ ಲಕ್ಷ್ಯ ಜೀವ ಹಾನಿ ಆಗಬಾರ್ದು, ಫಸ್ಟ್ ಜೀವ ಹಾನಿ ಆಗಬಾರ್ದು, ಜನರ ಜೀವನೂ ಹಾನಿ ಆಗಬಾರ್ದು ಮತ್ತು ಸಾಧ್ಯ ಆದಷ್ಟಿಗೆ ಇವತ್ತು ನಮ್ಮ ಪ್ರಾಣಿಗಳ ಜೀವನೂ ಕೂಡ ಹಾನಿ ಆಗಬಾರ್ದು. ಒಂದು ಸಂತೋಷ, ಇಲ್ಲಿ ದಿವಸ ಯಾರೂ ಕೂಡ ಈ ಇದರಲ್ಲಿ ಯಾವುದು ಭೀಮಾ ಇದರಲ್ಲಿ ಯಾರು ಕೂಡ ಜೀವ ಹಾನಿ ಆಗಿಲ್ಲ, ಪ್ರಾಣಿ ಹಾನಿನೂ ಆಗಿಲ್ಲ. ನಮ್ಮ ಆಕಳಾಗ್ಲಿ, ಎಮ್ಮೆ ಆಗಲಿ, ಎತ್ತುಗಳಾಗ್ಲಿ, ಕುರಿಗಳಾಗ್ಲಿ ಅಂಥದ್ದು ಕೂಡ ಆಗಿಲ್ಲ ಈ ಭೀಮಾ ಪ್ರವಾಹದಿಂದ. ಮಳೆ ಹಾನಿಯಲ್ಲಿ ಇವತ್ತು ದಿವಸ ಒಂದು ಜೀವ ಹಾನಿ ಆಗಿದ್ದವು. ಸುಮಾರು 10 ಜೀವ ಹಾನಿಗಳಾಗಿದ್ದಾವೆ ಮಳೆಯಿಂದ. ಒಟ್ಟು ಜಿಲ್ಲೆಯಲ್ಲಿ ಸಿಡಿಲು ಬಿಟ್ಟು ಇದೆಲ್ಲರಾಗಿ 10 ಜೀವ ಹಾನಿಗಳು ಆಗಿದ್ದಾವೆ. ಹಿಂದಿನ ಮಳೆ ಪ್ರಾರಂಭ ಆಗಿದೆ ಅಲ್ಲಿ ಇಲ್ಲಿವರೆಗೆ 10 ಆಗಿದ್ದಾವೆ. ಮತ್ತು ಅವರಿಗೆ ಈಗಾಗಲೇ 5 ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರವನ್ನು ಕೂಡ ವಿತರಣೆ ಮಾಡಲಾಗಿದೆ. ಮತ್ತು ಸುಮಾರು 20 ದೊಡ್ಡ ಮತ್ತು 62 ಸಣ್ಣ, ಒಟ್ಟು 69 ಜಾನುವಾರುಗಳು ತುಳಿಸಲಾಗಿದ್ದಾವೆ. ಅವಕ್ಕೆ SDRF ಮತ್ತು NDRF ನಾಮ್ಸ್ ಪ್ರಕಾರ ಪರಿಹಾರ ಧನವನ್ನು ವಿತರಿಸಲಾಗಿದೆ. ಈ ಪೈಕಿ 3 ದೊಡ್ಡ ಜಾನುವಾರುಗಳು ಹಾನಿ ಸೆಪ್ಟೆಂಬರ್ ತಿಂಗಳಲ್ಲಿ ಆಗಿದೆ. ಮತ್ತು ಮನೆಗಳು ಮತ್ತು ಗೃಹ ವಸ್ತು ಒಟ್ಟಾರೆ ಸುಮಾರು ಜಿಲ್ಲೆಯಲ್ಲಿ ಸುಮಾರು 1041 ಮನೆ ಹಾನಿಯಾಗಿದೆ. ಅಂದ್ರೆ ಈ ಮಳೆಯಿಂದ, ಭೀಮಾ ಇದರಿಂದಲ್ಲ, ಭೀಮಾದು ಬೇರೆ, ಮಳೆ ಹಾನಿದ್ದು 1041 ಮನೆಗಳು. ಅವಕ್ಕೆ ಹಾನಿಗಳು ಶೇಕಡ ಅವಕ್ಕೆ 6,500 ಮನೆಗೆ ಮತ್ತು ಪರ್ಸೆಂಟೇಜ್ ವೈಸ್ ಒಟ್ಟು ಹಾನಿಯಾಗಿದ್ದಾವೆ. ಅದಕ್ಕೆ ಮತ್ತು ಸಂಪೂರ್ಣವಾಗಿ ಹಾನಿಯಾಗಿದೆ ಸುಮಾರು 30,000 ಮತ್ತು 50 ಮನೆಗೆ 50,000 ರೂಪಾಯಿ ಸಂಪೂರ್ಣವಾಗಿ ಆಗೊಟ್ಟು 675 ಮನೆಗೆ SDRF ಮತ್ತು RDRF ನಾಮ್ಸ್ ಪ್ರಕಾರ ಇದು ಕೊಟ್ಟಿದ್ದೀವಿ. ಇನ್ನು 361 ಮನೆಗಳಿಗೆ ಈ ಸೆಪ್ಟೆಂಬರ್ನಲ್ಲಿ ಏನಾಗಿದೆ ಅದನ್ನು ಕೂಡ ಸಮೀಕ್ಷೆ ಸಹ ನಡೀತಾ ಇದೆ. ಮತ್ತು ಬಹಳಷ್ಟು ಕಡೆ ಈಗ ಭೀಮಾ ಪ್ರವಾಹದಲ್ಲಿ ಮತ್ತು ಮಳೆ ಇದರಲ್ಲಿ ಕೂಡ ಮನೆಯಲ್ಲಿ ನೀರು ಹೋಗಿ ಅವರೆಲ್ಲ ಗೃಹ ಉಪಯೋಗಿ ವಸ್ತುಗಳು, ಬಟ್ಟೆ ಇರ್ಬೋದು, ಅವರ ಪಾತ್ರೆಗಳಿರ್ಬೋದು, ಇನ್ನೊಂದು ಮನೆ ಗೃಹ ಉಪಯೋಗಿ ಕೂಡ ಅವು ಕೂಡ ಸುಮಾರು 270 ಮನೆಗಳಿಗೆ ನುಸಾಗಿದ್ದಾವೆ. ಈಗಾಗಲೇ 13 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದೀವಿ. ಮತ್ತೆ ಮುಂದೆ ಈ ಭೀಮಾ ಇದರಲ್ಲಿ ಕೂಡ ಮತ್ತೆ ಅದನ್ನು ನಾವು ಇದು ಮಾಡ್ಕೊತೀವಿ. ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ನಾಳೆ ವೈಮಾನಿಕ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಅವರು ಬೆಳಿಗ್ಗೆ 11 ಗಂಟೆಗೆ ಅಲ್ಲಿ ಗುಲ್ಬರ್ಗಾಕ್ಕೆ ಆಗಮಿಸಿ ಕಲಬುರಗಿಗೆ ಬಂದು, ಕಲಬುರಗಿಯಿಂದ ಇವತ್ತು ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಅಲ್ಲಿಯ ಗುಲ್ಬರ್ಗಾ ಮತ್ತು ಯಾದಗಿರ ಉಸ್ತುವಾರಿ ಸಚಿವರು, ನಾನು ಮತ್ತು ಇನ್ನಿತರೆಲ್ಲರೂ ಕೂಡ ವೈಮಾನಿಕ ಸಮೀಕ್ಷೆನೂ ಕೂಡ ಆಗ್ತದೆ. ಆ ಸಂದರ್ಭದಲ್ಲಿ ಮತ್ತು ನಾಳೆ ಮುಖ್ಯಮಂತ್ರಿಗಳಿಗೂ ಭೇಟಿಯಾಗಿ ಆ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಮಾಹಿತಿಯ ನಮ್ಮ ಜಿಲ್ಲೆಯ ಮಾಹಿತಿಯನ್ನು ನಾವು ಕೊಡ್ತೇವೆ. ಮತ್ತು ಇನ್ನೊಂದು, ನಾವು ತಮ್ಮ ಮೂಲಕ ಜನತೆಗೆ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ. ನಿನ್ನೆ ಎಲ್ಲರೂ ವಿನಂತಿ ಮಾಡಿಕೊಂಡು ಕೂಡ ಬಂದಿದ್ದೀವಿ. ನಮ್ಮ ಶಾಸಕರಾದಂಥ ಅಶೋಕ್ ಮನಗೂಳಿ ಅವರು ಮತ್ತು ಯಶವಂತರೇಗೌಡರು ನಿರಂತರವಾಗಿ ಜನರ ಸಂಪರ್ಕದಲ್ಲಿದ್ದಾರೆ. ಅವ್ರಿಗೆ ಇವತ್ತು ತಾವು ಈ ಸಂಪೂರ್ಣವಾಗಿ ಗಂಡಾಂತರ ಮುಗಿಯುವವರೆಗೆ, ಪ್ರವಾಹ ಇದು ಆಗುವವರೆಗೆ ಸುರಕ್ಷಿತ ಅಂತೇಳಿ ನಾವು ಸರ್ಕಾರ ಮಳೆ ನಿಂತು ಆ ನಮ್ಮ ಇನ್ಫ್ಲೋ ಏನು ಬರ್ತಾ ಇದೆಯಲ್ಲ ಅದು ಆಗುವವರೆಗೆ ಜನರು ಎಚ್ಚರಿಕೆಯಿಂದ ಇರಬೇಕು. ನದಿ ಪಾತ್ರಕ್ಕೆ ಹೋಗಬೇಡಿ, ಅಲ್ಲಿ ಚಟುವಟಿಕೆಗಳನ್ನ ಮಾಡಕ್ಕೆ ಹೋಗಬೇಡಿ ಅಂತೇಳಿ ನಾವು ವಿನಂತಿಯನ್ನು ಮಾಡ್ಕೊತೀವಿ. ಮತ್ತು ಅನೇಕ ಜನ ಈ ತೆಪ್ಪ ಕೇಳ್ತಾರ, ಬೋಟ್ ಕೇಳ್ತಾರ. ಆ ತೆಪ್ಪ ಬೋಟು 3.5 ಲಕ್ಷ ಕ್ಯೂಸೆಕ್ಸ್ ಮುಂದೆ ಹರಿದು ಹೋಗ್ತದೆ, ಅದು ಕೊಟ್ಟಿಲ್ಲ ಅವರು. ನಿನ್ನೆ ನಾವು ಕೊಡಕ್ಕೆ ಹೋಗುದಿಲ್ಲ ಅದನ್ನ. ಇನ್ನೇನು ಬಾಣಂತಿಯರು ಅಂಥವ್ರು ಇದ್ದಾಗ ಅದನ್ನ ಅಲ್ಲಿ ಸರ್ಕಾರದಿಂದನೇ ಅದನ್ನ ಅವ್ರಿಗೆ
ಆರೋಗ್ಯದ ಚಿಕಿತ್ಸೆ ಅಂತ ಕೊಡ್ತೀವಿ, ಉಳಿದ ಚಟುವಟಿಕೆ ಕೊಡೋದಲ್ಲ. ಯಾಕಂದ್ರೆ ಆ ತೆಪ್ಪ ಮತ್ತು ಬೋಟ 3.5 ಲಕ್ಷ ಕ್ಯೂಸೆಕ್ಸ್ ಮುಂದೆ ಎಲ್ಲಿ ಆಗ್ತದೆ, ಹರ್ಕೊಂಡು ಹೋಗತ್ತೆ. ಇನ್ನೊಂದು ಊರಾಗ ಕೇಳಾತಿದ್ರು, ನಮ್ಮ ತೆಪ್ಪ ಕೊಡ್ರಿ, ನಮ್ಮ ಬೋಟ್ ಕೊಡ್ರಿ ಅಂತೇಳಿ. ಅದು ಮಾಡ್ಲಿಕ್ಕೆ ಆಗೋದಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ನೇ ಒಂದು ಮಳೆ ಇದ್ದಾಗ ಒಂದು ಮೋಟರ್ ಸೈಕಲ್ ಹರ್ಕೊಂಡೋಗ್ಯಾರ, ವಾಶ್ ಔಟ್ ಆಗೋಗ್ಬಿಟ್ಟಿದೆ. ಅವಾಗ ಎಲ್ಲರೂ ನಮ್ಮ ಮಕ್ಕಳು ಸಾಲಿಗೆ ಕರ್ಕೊಂಡು ಹೋಗ್ಬೇಕು, ತೆಪ್ಪದಾಗ ಬೋಟ್ನಾಗ ಹೋಗಿ ಹೋದ್ರೆ ನಾಳೆ ಅದು ಭಾಳ ದೊಡ್ಡ ಗಂಡಾಂತರ ಆಗ್ತದೆ. ಅದಕ್ಕೆ ಅವರಿಗೆ ನಾವು ಮಿರ್ಗಿಯಲ್ಲಿ ಕೇಳ್ತಿದ್ರಲ್ಲ, ಮಿರ್ಗಿಯಲ್ಲಿ ಕೇಳ್ತಿದ್ರು. ಅದನ್ನ ಅಂತ ದುಸ್ಸಾಹಸಕ್ಕೆ ಈಗ ಸಮಯ ಅಲ್ಲ ಅನ್ನೋದು ಮಾತನ್ನ ಹೇಳ್ತೀವಿ. ಎಲ್ಲರೂ ಆ ಗ್ರಾಮಸ್ಥರು ಎಚ್ಚರಿಕೆಯಿಂದ ಇರಬೇಕು. ನಾವು ವಿನಂತಿಯನ್ನು ಮಾಡ್ಕೋತೀವಿ. ತಾವು ಕೂಡ ಮಾಧ್ಯಮದವರು ಅವ್ರಿಗೆ ಪ್ರವಾಹ ಇದುವರೆಗೆ ಕೂಡ ಇದು ಮಾಡಬಾರ್ದು ಅಂತ ಹೇಳಿ ತಾವು ತಮ್ಮ ಮಾಧ್ಯಮಗಳ ಮೂಲಕ ಅವ್ರಿಗೆ ಜನರಿಗೆ ತಿಳುವಳಿಕೆ ಹೇಳಿದ್ರೆ ಅದು ಸಹಾಯಕ ಆಗ್ತದೆ. ಆ ಕೆಲಸ ತಾವು ಮಾಡ್ತೀರಿ ಅಂತ ಹೇಳಿ ಒಂದು ವಿಶ್ವಾಸವನ್ನು ನನಗಿದೆ. ಇಷ್ಟು ಸಂಕ್ಷಿಪ್ತವಾಗಿ ಇದೆಲ್ಲವೂ ಕೂಡ ನಡೀತದೆ. ಇನ್ನುಳಿದ ವಿಚಾರಗಳು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಏನು ನಾನು ಈ ಮಾಹಿತಿಯನ್ನು ಕೊಟ್ಟಿದ್ದೀನಿ, ಇದನ್ನು ನಾನು ಇವತ್ತು ಬೆಂಗಳೂರಿನಲ್ಲಿ ಒಂದ್ಸಲ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳ ನೀರಾವರಿ ಸಚಿವರಿಗೂ ಕೂಡ ಈ ಭೀಮಾ ಇದರಲ್ಲಿ ಹೋಗಿರುವಂಥ ಏನು ಅನ್ಆಥರೈಸ್ಡು ಇವತ್ತಿನ ದಿವಸ ಏನು ಇದಾವೆ ಅವೆಲ್ಲದಕ್ಕೂ ಕೂಡ ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಏನೋ ಕಾನೂನು ಕ್ರಮಕ್ಕೆ ಕೊಡಬೇಕು ಅಥವಾ CWCಯಿಂದ ಇದು ಮಾಡಬೇಕು, ಅದೆಲ್ಲವನ್ನು ಕೇಂದ್ರ ಸರ್ಕಾರಕ್ಕೆ ಇದು ಮಾಡಬೇಕು, ಅದೆಲ್ಲವನ್ನು ಕೂಡ ನಾವು ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಮಹಾರಾಷ್ಟ್ರದವರು ಈ ಸಂದರ್ಭ ಅಲ್ಲ, ನಮ್ಮದು ಸಂಪೂರ್ಣವಾಗಿ ನಮಗೆ ಟ್ರಿಬ್ಯುನಲ್ ಅವಾರ್ಡ್ ಬಂದರೂ ಕೂಡ ಫೈನಲ್ ಆದ್ಮೇಲೆ ಕೂಡ ಬರೀ ನೋಟಿಫಿಕೇಶನ್ ಬಾಕಿ ಇದೆ. ಆಲ್ಮಟ್ಟಿ ಅಣೆಕಟ್ಟು ಚಿತ್ರ ಮಾಡಿದ್ರೆ ನಮಗೆ ಸಾಂಗ್ಲಿ ಮತ್ತು ಇದಕ್ಕೆ ಹೊರತಾ ಬೀಳ್ತದೆ ಅಂತೇಳಿ ನಮ್ಮದು ಲೀಗಲ್ ಇರುವಂಥದಕ್ಕೆ ಅವರು ಅಡ್ಡಿಪಡಿಸ್ತಾರೆ. ಅದೇನೇ ಇರಲಿ, ಅದಕ್ಕೆ ಮಿಕ್ಸಪ್ ಮಾಡಕ್ಕೆ ಹೋಗೋದಿಲ್ಲ. ಇಲ್ಲಿ ಅವರು ಭಾಳಷ್ಟು ಈ ರೀತಿಯೆಲ್ಲ ಚಟುವಟಿಕೆಗಳು ಮಾಡಿದ್ದಾರೆ, ಅವೆಲ್ಲನ ನಾವು ಸರ್ಕಾರದ ಮಟ್ಟದಲ್ಲಿ ಆಗ್ತದೆ. ಆದರೆ ಇಲ್ಲಿ ತುರ್ತು ಇವತ್ತು ದಿವಸ ಜೀವಹಾನಿ ಆಗಿಲ್ಲ, ಜೀವಹಾನಿ ಆಗಬಾರ್ದು, ಇನ್ನು ಮುಂದೂ ಕೂಡ ಪ್ರಾಣಿ ಹಾನಿ ಆಗಬಾರ್ದು. ಆಮೇಲೆ ಬೆಳೆ ಹಾನಿ ಬಗ್ಗೆ ನಾವು ಈಗಾಗಲೇ ಸಮೀಕ್ಷೆ ನಡೀತಿದೆ, ನಿರಂತರವಾಗಿ ನಡೀತಿದೆ ಮತ್ತು ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ಲಿಬರಲ್ ಆಗಿ ಹೋಗಿ ಸುಮ್ಮನೆ ನೀವು ಪಾರ್ಷಲ್ ಗಿಶಲ್ ತೋರ್ಸಕ್ಕೆ ಹೋಗ್ಬೇಡಿ ಇಲ್ಲದನ್ನು ಅಂತೇಳಿ ಇದ್ದದನ್ನು ಸತ್ಯವನ್ನು ನಾವು ಇದು ಮಾಡೋದು ಬರೀ ಅಂತ ಕೂಡ ಹೇಳಿದ್ದೀವಿ. ಮನೆಗಳದ್ದು ಇದು ಆಗಿರುವಂಥದ್ದು ಊರುಗಳನ್ನ ಕೆಲವೊಂದು ನಿಜವಾಗಿಯೂ ಶಿಫ್ಟ್ ಮಾಡಬೇಕಾಗ್ತದೆ. ಅದೆಲ್ಲನೂ ಕೂಡ ಭಾಳ ಅತ್ಯವಶ್ಯಕತೆ ಇದೆ. ಅದನ್ನೆಲ್ಲ ಕೂಡ ವಿಚಾರ ಮಾಡಬೇಕು. ಭಾಳಷ್ಟು ಕಡೆ ನಾವು ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಶಿಫ್ಟ್ ಮಾಡಿರಿ ಅಂತೇಳಿ. ಶಿಫ್ಟ್ ಮಾಡಿದ ಕಡೆ ಅನೇಕ ಕಡೆ ಇವತ್ತು ಜನ ಹೋಗಿಲ್ಲ. ಯಾಕಂದ್ರೆ ಭಾವನೆ ಇರ್ತದ, ಭೂಮಿ ಜೊತೆ ಇವತ್ತು ಸಹ ಹೊಲ ಹತ್ತಿರ ಇರ್ತಾವೆ. ಇವತ್ತು ಹೇಳ್ತಾರೆ ಮತ್ತೆ ಮಳೆ ಕಡೆ ಮತ್ತೆ ಅಲ್ಲಿ ಹೋಗಿರ್ತಾರೆ. ಎಲ್ಲವೂ ಕೂಡ ಇರುವಂಥದ್ದು ಮತ್ತು ನಿಜವಾಗಿ ಯಾರು ಶಿಫ್ಟ್ ಆಗ್ತಾರೋ ಅವಶ್ಯಕತೆ ಇದೆ. ಅದನ್ನ ಒಂದು ಮೆರಿಟ್ ಆಧಾರ ಮೇಲೆ ಒಂದು ಸಹ ಹಾಕುವಂಥದ್ದು ಪ್ರಸ್ತಾವನೆನ ರಾಜ್ಯ ಸರ್ಕಾರಕ್ಕೆ ಇದು ಮಾಡಿ ಅದು ಕ್ರಮ ಕೈಗೊಳ್ತೀವಿ. ಉದಾಹರಣೆಗಾಗಿ ಕುಮಸ್ಗಿ ಇತ್ತು, ಅಲ್ಲಿನೂ ಕೂಡ ಪಾಪ ಕೆಡಿಗೆದಾಗೂ ಕೂಡ ರಾಡ್ಗೆ ಅವರು ಕೂಡ ಒಂದು ಸಹ ಶಿಫ್ಟಿಂಗ್ ಕೇಳ್ತಾರೆ, 3 ಒಳ್ಳೆ ಶಿಫ್ಟಿಂಗ್ ಕೇಳ್ತಾರೆ. ಇದರಲ್ಲಿ ಅವಶ್ಯಕತೆ ಇದೆ, ಅದಕ್ಕಾರ ಸರ್ಕಾರ ಕ್ರಮ ಕೈಗೊಳ್ತದೆ. ಒಟ್ಟಾರೆ ಇವತ್ತು ಪ್ರಮುಖವಾಗಿ ಈ ಮೂಲಕ ನಾನು ಕೂಡ ಒಂದು ಹೇಳ್ತೀನಿ, ಪದೇ ಪದೇ ನಾವು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡಿದ್ದೀವಿ, ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತೀನಿ. NDRF ಮಾಮ್ಸ್ನಲ್ಲಿ ಏನು ಪರಿಹಾರ ಸಿಗ್ತದೆ ಭಾಳ ಕಡಿಮೆ ಇದೆ. ಯಾವುದೋ ಒಂದು ಹಳೆ ಕಾಲದಲ್ಲಿ ರಿವೈಸ್ ಆಗಿದ್ದು ಇವತ್ತು ದಿವಸ ರಿವೈಸ್ ಆಗಿಲ್ಲ. 2 ಹೆಕ್ಟರ್ಗೆ 8,500. 1 ಹೆಕ್ಟರ್ಗೆ 8,500 ಅಂದ್ರೆ 2 ಕುಡಿದ್ರೆ ಒಟ್ಟು 17,000 17,000 ಕೊಡ್ತಾರ 2 ಹೆಕ್ಟರ್ ಇದ್ರೆ. 2 ಹೆಕ್ಟರ್ ಅಂದ್ರೆ 1 ಹೆಕ್ಟರ್ಗೆ 2.5 ಅಂದ್ರೆ 5 ಎಕರೆಗೆ ಅಷ್ಟು 17,000 ಕೊಡ್ತಾರೆ. ಅವ್ರು ಬಿತ್ತನೆ ಬೀಜ ಗೊಬ್ಬರ ಕಿಮ್ಮತ್ ಆಗಂಗಿಲ್ಲ, ಕೂಲಿ ಕಿಮ್ಮತ್ ಆಗುದಿಲ್ಲ. ಸರ್ಕಾರ ಏನು ಸಂಪೂರ್ಣವಾಗಿ ಅವ್ರು ಬೆಳೆದದ್ದನ್ನ ಇದು ಮಾಡೋದಂತಲ್ಲ, ಸ್ವಲ್ಪ ನೆಮ್ಮದಿ ಇರುವ ರೀತಿ ದಿವಸ ಒಂದು ಮಾಡರೇಟ್ ಆಗಿರೋ ಪರಿಹಾರ ಕೊಡಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ. ಇದನ್ನ NDRF ಮಾಂಸನ ಕೂಡ ಕೇಂದ್ರ ಸರ್ಕಾರ ಇವತ್ತು ದಿವಸ ಅದನ್ನ ಮಾಡಿಫೈ ಮಾಡಿ ಇಂಥ ಸಂದರ್ಭದಲ್ಲಿ ಇದೊಂದೇ ಇನ್ಸಿಡೆಂಟ್ ಅಲ್ಲ, ಯಾವಾಗಲೂ ಕೂಡ ಅತಿವೃಷ್ಟಿ ಆಗಲಿ ಇದು ಆಗಲಿ ಯಾವಾಗ ಆದಾಗ ಕೂಡ ನಮ್ಗೆ ಎಷ್ಟೋ ಸಲ ಅಂತಾರೆ ಏನ್ರಿ ನಮ್ಗೆ ಅದು ಪರಿಹಾರ ಬಂದಿದೆ ಎದಕ್ಕೆ ಸಾಲ್ತದೆ ಅಂತೇಳಿ. ಅವರು ಬೀಜ ಔಷಧಿ ಗೊಬ್ಬರದ ಕಿಮ್ಮತ್ ಆಗೋದಿಲ್ಲ, ಕೂಲಿ ಕಿಮ್ಮತ್ ಆಗಲ್ಲ. ಸ್ವಲ್ಪ ಅದನ್ನ ಜಾಸ್ತಿ ಮಾಡಬೇಕು, ಮಿನಿಮಮ್ ಡಬಲ್ ಅಂತೂ ಮಾಡಲೇಬೇಕು. ಯಾಕಂದ್ರೆ ಹಳೇದಿದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮತ್ತು ನಾಳೆ ಮತ್ತೆ ಮುಖ್ಯಮಂತ್ರಿಗಳಿಂದ ಈ ಎಲ್ಲ ವಿಚಾರಗಳನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಇದು ಮಾಡ್ತೀವಿ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಆಗಿರುವಂಥದ್ದನ್ನ ಎಲ್ಲನೂ ನನ್ನ ಮುಖ್ಯಮಂತ್ರಿಗಳಿಗೆ ನಾವು ಅಶೋಕ್ ಅವರು, ಯಶವಂತರೇಗೌಡರು, ಕಟ್ಟಗೌಡ ಅವರು ಎಲ್ಲರೂ ಕೂಡಿ ನಾವು ಅದನ್ನ ಅವ್ರ ಗಮನಕ್ಕೆ ತರ್ತೇವೆ.
ಈಗ ಅವ್ರಿಗೆ 5,000 ರೂಪಾಯಿ ಕೊಡ್ತೀವಿ ನಾವು ಆಕ್ಚುಲಿ. ಅವ್ರ ಪಡಿತರ ಬಗ್ಗೆ ನಾನು ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಅದು ಕೆಲವೊಂದು ರೇಷನ್ ಸರ್ ಅಡ್ವಾನ್ಸ್ ಆಗಿ ಲಿಫ್ಟ್ ಮಾಡಿ ಕೊಡ್ಬೋದು ಸರ್. ಅವರಿಗೆ ಅನ್ನಭಾಗ್ಯ ಅಕ್ಕಿ ಅಂತ ಹೋಗ್ತದೆ ಸರ್. ಅದಲ್ಲದೆ ಅವ್ರು ಎಕ್ಸ್ಟ್ರಾ ಕೇಳ್ತಿರ್ಬೇಕನ. ಆಯ್ತು, ಅದ್ರ ಬಗ್ಗೆ ತಮ್ಮ ಸೂಚನೆ ಏನಿದೆ ಅದು ಒಳ್ಳೇದಿದೆ. ನೋಡಿ, ಎಲ್ಲಾ ಅಗ್ರಿಕಲ್ಚರಲ್ಲಿ ಎಷ್ಟು ಇದು ಆಗಿದೆ ಅಂತ ಇದನ್ನೇ ಇರ್ತದೆ. ನಾನು ಹೇಳಿದಲ್ಲ, ಟೋಟಲ್ 100% ಲಾಸ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಲ್ಲ. ನೋಡ್ರಿ, ಓಕೆ, ಇಲ್ಲ ನಾನು ಹೇಳಿದ್ದೀನಲ್ಲ 1 ಲಕ್ಷ ಎಷ್ಟು ಹೆಕ್ಟರ್ಸ್ ಈಗಾಗಿದೆ, ಇದು ಲೈನ್ ಎಸ್ಟಿಮೇಟ್ಸ್ ಅಂತ ಹೇಳಿ. ಎಷ್ಟು ಬಿತ್ತನೆ ಆಗಿದೆ, ಎಷ್ಟು ಇದು ಆಗಿದೆ ಎಲ್ಲ ಗೊತ್ತಿರ್ತದೆ, ನಮ್ಮ ಹತ್ರ ಇರ್ತದೆ. ಆಮೇಲೆ 100% ಲಾಸ್ ಅಂತ ಹೇಳ್ತಾ ಇದ್ದೀನಿ, ಪಾರ್ಷಿಯಲ್ ಲಾಸ್ ಅಂತ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಓಕೆ, ಸುಮ್ಮನೆ ನೀವು ಡ್ರೋನ್ ಹಾರಿಸ್ಬೇಕಂತೀರಿ ನೋಡಿ. ಎಷ್ಟು ಡ್ರೋನ್ ಹಾರಿಸ್ತೀರಿ? ಇಡೀ 1,40,000 ಹೆಕ್ಟರ್, 1,40,000 ನಿಮಗೆ ಹೇಳ್ತೀವಿ ತಗೊಳ್ರಿ, ನೀವೇ ಹಾರ್ತೀರಿ. 1,40,000 ಹೆಕ್ಟರ್ ಅಂದ್ರೆ ಈಗ ಅದೇ ನಾಳೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡ್ತಾರೆ. ಮಾಡ್ಮೇಲೆ ಸಹ ನಾವು ತುರ್ತು ಅಂತರೂ ಈಗ ಕಾಳಜಿ ಕೇಂದ್ರ ಇದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ, ಬೆಳೆ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆ ಕಂಪ್ಲೀಟ್ ಆಗಲಾಗ ನಾವು ಪರಿಹಾರ ಹೆಂಗ್ ಕೊಡ್ತೀವಿ? ಹಾ, ಈಗ ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವು ಹೇಳಿದ್ದನ್ನ ಏನಾದ್ರೂ ಸಹ ಚರ್ಚೆ ಮಾಡಿ ತುರ್ತಾಗಿ 5,000 ಕೊಡ್ತೀವಿ ಈಗ, ಮತ್ತು ಕೊಡ್ತೀವಿ ಈಗ, ಅದ್ರ ಹೇಳಿದ್ದಾರೆ ಈಗ. ಆಮೇಲೆ ಮತ್ತೆ ನಾಳೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂದ್ರೆ ನಮ್ಮ ಸಮೀಕ್ಷೆ ಕಂಪ್ಲೀಟ್ ಆಗ್ಬೇಕು. ಇನ್ನ ಬಹಳಷ್ಟು ಸಮೀಕ್ಷೆ ಲೈನ್ ಎಸ್ಟಿಮೇಟ್ಸ್ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಕ್ರಾಪ್ ಲಾಸ್ ನಾಳೆ ನಿಮ್ಮ ಹತ್ರನೇ ಬರ್ತಾರೆ, ನಮ್ ಬಂದಿಲ್ಲ ನಿಮ್ ಬಂದಿಲ್ಲ ಅಂತ ಹೇಳಿ. ನಾಳೆ ಮೇಲೆ ರಫ್ ಎಸ್ಟಿಮೇಟ್, ಐ ಎಸ್ಟಿಮೇಟ್ ಅಂತೀವಿ, ಐ ಎಸ್ಟಿಮೇಟ್ ಇದಾವ್. ಮನೆಗಳದ್ದು ಕೂಡ ಭಾಗಶಃ ಅದಾವ. ಆಮೇಲೆ ಇನ್ನೊಂದು ಮನೆಗಳು ನೀವು ಹೇಳ್ತಿರಲ್ಲ, ಈಗ ದಿಸ್ ಇಸ್ ನಾಟ್ ಫೈನಲ್. ನಾನು ಕೂಡ ಹೇಳಿದ್ದೀನಿ, ನಮ್ಮ ಅಧಿಕಾರಿ ವರ್ಗ ತಪ್ಪು ತಗೋಬೇಡಿ ನೀವು, ಜಿಲ್ಲಾಧಿಕಾರಿಗಳ ಮತ್ತು ಇಲ್ಲಿ ನಮ್ಮ ಸಿಒ ಬಹಳ ಸಂದರ್ಭದಲ್ಲಿ ಇವತ್ತು ಮಳೆ ಆ ಮನೆ ಬಿದ್ದಿರಾಗಿಲ್ಲ, ಮಣ್ಣಿನ ಮನೆ ಇರ್ತದೆ. ಅದು ನಾಳೆ 15 ದಿವಸ ತಿಂಗಳ ನಂತರ ಬರ್ತೈತೆ, ಯಾಕಂದ್ರೆ ಹಸಿಯಾಗಿರ್ತದೆ. ಇವತ್ತು ನೀವು ನೋಡಿದ್ರೆ ಅದು ಬಿದ್ದಿಲ್ಲಲ್ರಿ ಅಂತೀರಿ, ಭಾಷೆ ಬಿದ್ದದ ಅಂತೀರಿ ನೀವು. ಭಾಷೆ ಬಿದ್ದ ಇವತ್ತು ನೀವು ಬರ್ಕೋತೀರಿ. ಅದು ಆಗಿರ್ತದಲ್ಲ, ತದನಂತರ ಅದು 15 ದಿವಸ 1 ತಿಂಗಳ ನಂತರ ಬರ್ತದೆ, ಯಾಕಂದ್ರೆ ಹಸಿಯಾಗಿರ್ತದೆ. ಹೀಗಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇವತ್ತು ಸಹ ಯಾರು ಮನೆಗಳನ್ನ ಸರ್ವೆ ಮಾಡ್ತಾರಲ್ಲ, ನಾನು ಹೇಳ್ತಾ ಇದ್ದೀನಿ, ಅದು ಸುಮ್ಮನೆ ನೀವು ಭಾಗಶಃ ಅಂತ ಬರ್ಕೊಂಡು ಮಣ್ಣಿನ ಮನೆಗಳು ಭಾಗಶಃ ಆಗೋದಲ್ಲ, ಬಿದ್ದೆ ಬಿಡ್ತಾವ್ 15 ತಿಂಗಳು 15 ದಿವಸ ಅಂತರು. ಇದರ ಅರ್ಥ ನಾನು ಏನಾದ್ರು ತಪ್ಪು ಕೆಲಸ ಮಾಡಿ ಅಂತ ಹೇಳೋದಲ್ಲ, ಆ ಒಂದನ್ನ ತಿಳುವಳಿಕೆ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳೋದು ಅಷ್ಟೇ. ನಾಳೆ ಮುಖ್ಯಮಂತ್ರಿಗಳು ಬರ್ತಾರೆ, ನಾಳೆ ಚರ್ಚೆ ಮಾಡ್ತೀವಿ. ಇವತ್ತು ಏನು ಲೈನ್ ಎಸ್ಟಿಮೇಟ್ಸ್ ಆಗಿದಾವ ಅವ್ರಿಗೆ ಕೊಡ್ಬೇಕಾ ಏನೋ ಅಂತ ಕೂಡ ವಿಚಾರ ಮಾಡ್ತೀವಿ. ಈಗ ನೋಡಿ, ಅದು ಒಂದು ಹೇಳ್ತೀನಲ್ಲ, ಮೇವು ಅವೈಲೇಬಲ್ ಇದೆ. ಅದು ಆ ಕಾಳಜಿ ಕೇಂದ್ರದಲ್ಲಿ ಮೇವು ಕೊಡ್ತಾರೆ, ಅದು ಪಾಸಿಬಿಲಿಟಿ ಆಗಲ್ಲ. ಆಮೇಲೆ ಕಾಳಜಿ ಕೇಂದ್ರ ಕೂಡ ಈಗ ಆಲ್ಮೋಸ್ಟ್ ಬಂದ್ ಆಗ್ತಾ ಇದಾವೆ. ಇನ್ನೊಂದು 2-3 ಕಡೆ ಎಷ್ಟು ಉಳಿದಿದಾವೆ? ಇದರಲ್ಲಿ ಕಮ್ಮಿ ಆಗಿದೆ ಸರ್. ಸಿಂದಗಿನಲ್ಲಿ ಇಲ್ಲ, ನೀವು ಹೇಳಿದಾಗ ದೇವಳವಾದಾಗ ನೀನು ಹೇಳಿದ್ರಲ್ಲ, ಮೇವಿನ ವ್ಯವಸ್ಥೆ ಸಹಿತ ನಾವು ತುರ್ತಾಗಿ ಅದು ಕ್ರಮ ವಹಿಸ್ಲಿಕ್ಕೆ ಹೇಳಿವಿ ಅಗ್ರಿಕಲ್ಚರ್ ಆಫೀಸರ್ಗಳಿಗೆ. ಹೇಳಿದೀವಿ, ಬಟ್ ಅವಶ್ಯ ಮೇವಿನ ಕೊರತೆ ಇಲ್ಲ. ಮೇವು ಹಸಿರಿದೆ. ಈಗ ಮಳೆ ಆದಾಗ ಹಸಿರು ಸಿಕ್ಕಾಪಟ್ಟಿದೆ. ಈ ಬೆಳೆ ಹಾನಿ ಆಗಿದಲ್ಲ, ಇದನ್ನೆಲ್ಲ ಮೇವೇ. ಇಲ್ಲ, ಹಸಿರು ಮೇವು ತಂದು ಹಾಕಿ ಹಸಿರು ಮೇವು ಹಾಕ್ಬೋದು ಅದನ್ನ. ಓಕೆ, ನೋಡಿ, ಮಳೆ ಬರೋಕ್ಕಿಂತ ಮುಂಚೆ ಹಾಳಾಗಿದ್ದು ಇದಾವೆ, ಮಳೆ ಬಂದ ಮೇಲೆ ಹಾಳಾಗಿದ್ದು ಕೂಡ ಅದರ 100 ಪಟ್ಟು ಜಾಸ್ತಿ ಇದಾವೆ. ಉದಾಹರಣೆ ತಗೊಳ್ರಿ, ನೀವು ಬಿಜಾಪುರದಿಂದ ಹುಬ್ಳಿ ಬರ್ಬೇಕಾದ್ರೆ ಇವತ್ತು ಸಹ ಬೆಳಗಾವ, ಬಿಜಾಪುರ, ಹುಬ್ಳಿ, ಬೆಂಗಳೂರು, ಬಿಜಾಪುರ ಎಲ್ಲ ಹಾನಿ ಆಗಿದಾವ್. ನಗರದಲ್ಲಿ ತಗೊಳ್ರಿ, ಹಳ್ಳಿಯಲ್ಲಿ ತಗೋರಿ. ಈಗ ನನ್ನ ಮತಕ್ಷೇತ್ರ ತಗೊಳ್ರಿ, ನಾವು ಎಷ್ಟೆಲ್ಲ ಮನೆ ರಸ್ತೆ ಮಾಡಿದ್ವಿ, ಅನೇಕ ರಸ್ತೆ ಮಾಡಿದ್ರು ಉತ್ತರ ಹಾಳಾಗಿದ್ದಾವ್. ಹೊಸದಾಗಿ ಮಾಡಿದ ರಸ್ತೆಗಳೆಲ್ಲ
ಆಪರಿ ಯಾಕಂದ್ರೆ 60% ಮಳೆ ಹಾನಿ ಆಗಿದಾವೆ. ಮತ್ತು ಇನ್ನೊಂದು ಏನಾಗ್ತದೆ, ಕೆಲವು ಕಡೆ ಈ ಅದು ಬ್ಲ್ಯಾಕ್ ಕಾಟನ್ ಸಾಯಿಲು, ಕರಿಮಣ್ಣು ಇರುವುದು, ಮತ್ತು ಈ ಕಬ್ಬಿನ ಫ್ಯಾಕ್ಟ್ರಿಗಳು ಏನಿದಾವೆ, ಕಬ್ಬೆಲ್ಲಿ ಬೆಳಿತಾರಲ್ಲ, ಅದು ನಮ್ದು ಅಲ್ಲಿ ಹೆಚ್ಚಿಗಿದಾವೆ. ಯಾಕಂದ್ರೆ 20 ಟನ್ ಇವತ್ತು ದಿವಸ ಆ ರೋಡಿನ ಕೆಪಾಸಿಟಿ ಇರ್ತದಲ್ಲ. ನಮ್ಮ ರೋಡ್ಸ್ 20 ಟನ್ ಕೆಪಾಸಿಟಿ. ಆರ ಟ್ರೈಲರ್ ಕೂಡ ಹಾಕೊಂಡ್ರೆ 40 ಟನ್ 60 ಟನ್ 80 ಟನ್ ತರ ಹೋಯ್ತಾರೆ ಮಂದಿಗೆ. ನೀವು ಇವತ್ತು ಗಾಡಿ ಹೊಡಿತಾರಲ್ಲಿ, ಮತ್ತದು 20 ಟನ್ ಕೆಪಾಸಿಟಿ 40 ಟನ್ ಹೊಡೆದ್ರೆ ಆ ರೋಡ್ ಹೆಂಗ್ ಉಳಿತದ? ನಾನಂದ್ರು ನಮ್ಮ ನಂದಿ ಸಕ್ಕರೆ ಕಾರ್ಖಾನೆ ಬೆಲ್ಟ್ನಾಗ 1 ವರ್ಷ ನಾವು ಒಂದು ರೋಡ್ ಮಾಡಿರ್ತೀವಿ, 1 ವರ್ಷ 2 ವರ್ಷ ಮತ್ತೆ ಕೇಳ್ತಾರೆ ರೋಡ್ ಬಂದು. ಮಾಡ್ತೀವ್ರಿ, ಯಾಕೆ ನೀವು ಕಜಿ ಮಾಡ್ತೀವಿ? ಹಾ, ಇರ್ಬೋದು, ಅದ್ರೂ ಕೂಡ ಬಹಳಷ್ಟು ಇರ್ತವೆ, ಕಳಪೆ ಕಾಮಗಾರಿಗಳು ಇರ್ತವೆ, ಅದೆಲ್ಲವೂ ಕೂಡ ನಾವು ಗಣಕ್ಕೆ ತಗೋತೀವಿ. ನನಗೆ ನಿನ್ನೆ ಯಾರೋ ಹೇಳಿದ್ರು, ಗಮನಕ್ಕೆ ಬಂದಿದೆ ನಿನ್ನೆ, ಈ ತರ ಅವರು ಜನರಲೈಸ್ ಮಾಡಬೇಡಿ, ಅವ್ರು ಯಾರೋ ಹಂತದ್ದು ಕೆಲವೊಂದು ಅದನ್ನ ಅದು ಈ ವಿಷಯ ನೀವು ನಮಗೂ ಕೂಡ ಹೇಳಿದ್ದಾರೆ. ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ, ತನಿಖೆ ಮಾಡಿ ಕ್ರಮ ಕೈಗೊಳ್ತೀವಿ. ಯಾರು ಮಾಡ್ತಾರೆ? ಹಾ, ನನಗ ನಿನ್ನೇನು ಕೂಡ ಹೇಳಿದಾರ, ನನ್ಗೆ ಗೊತ್ತಿದೆ ಯಾರು ಎಂತು ಎಲ್ಲನೂ ಕೂಡ ಹೇಳಿದಾರ. ನಿಶ್ಚಿತವಾಗಿ ಕ್ರಮ ಕೈಗೊಳ್ತೀವಿ. ಇದು ಒಂದು ಸ್ಟ್ರೇ ಇನ್ಸಿಡೆಂಟ್, ಆದ್ರೆ ಓವರ್ ಆಲ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಅದೇನ್ ಮಾಡ್ಬೇಕು ಮಾಡ್ತೀವಿ. ಪ್ಲಸ್ ಓವರ್ ಆಲ್ ಹೇಳ್ತಾ ಇದೀನಿ, ಮಳೆಗೆ ಇವತ್ತು ಹೈವೇಸೇ ಹೋಗಿದಾವ್. ಈ ಉದಾಹರಣೆ ನೋಡ್ರೆ, ಬಿಜಾಪುರ ಸೋಲಾಪುರ ಹೈವೇ ಅಂದ್ರೆ ಕಟ್ಟಾಗಿತ್ತ? ನ್ಯಾಷನಲ್ ಹೈವೇ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಪ್ಪ, ಈಗ ನಾನು ಹಿಂದೆನೆ ಹೇಳ್ಬಿಟ್ಟಿದ್ದೀನಿ, ನನ್ನ ಹೇಳಿಕೆಯನ್ನ ನಾನು ಹಿಂದೆ ಹೇಳ್ಬಿಟ್ಟಿದ್ದೀನಿ. ಹಿಂದೆ ಒಂದ್ಸಲ ಪ್ರಶ್ನೆ ಕೇಳಿದಾಗ ಒಂದೇನೋ ಒಂದು ಸ್ಪಾರ್ಕ್ ಆದಾಗ ನಾವು ಉತ್ತರ ಕೊಟ್ಬಿಟ್ಟಿದ್ದೀನಿ. ಅವಾಗ ಏನ್ರಿ, ನಾನು ಮೊನ್ನೆನೂ ಕೂಡ ಕ್ಯಾಬಿನೆಟ್ ನಲ್ಲಿ ಹೇಳಿದೆ, ಅದು ನಿಮ್ಮ ಬಾಗಲಕೋಟೆ ಬಂದಾಗ ನಾ ಹೇಳಿದೆ, ಏನು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿ ಗಮನ ಒಂದು ಮನೆ ಸೆಳೆದಿದ್ದೀನಿ. ಈಗ ಒಂದು ಹೇಳ್ತೀನಿ ಕೇಳಿ. ಈಗ ಫಸ್ಟ್ ಆಫ್ ಆಲ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ಫಸ್ಟ್ ಆಫ್ ಆಲ್ ಐ ಟೆಲ್ ಯು, ಇಟ್ ಈಸ್ ಬೀನ್ ಡಿಕ್ಲೇರ್ಡ್ ಆಸ್ ಅ PPP ಓನ್ಲಿ. PP ಮಾದರಿಯಲ್ಲಿ ಅಂತ ಇಲ್ಲಿ ಅನೌನ್ಸ್ ಮಾಡಿದೀವಿ. ಬಜೆಟ್ ನಲ್ಲೂ ಕೂಡ ಅನೌನ್ಸ್ ಮಾಡಿದಾರ, ಇಲ್ಲಿನೂ ಕೂಡ. ಆಮೇಲೆ ಬಹಳಷ್ಟು ಮಂದಿಗೆ ತಪ್ಪು ಕಲ್ಪಿದೆ. ನನ್ನ ಸ್ಟೇಟಸ್ ಹತ್ರ ಹೇಳ್ಬಿಟ್ಟಿರಿ ಮೊನ್ನೆ. ನನಗೆ ನಂದು ವೈಯಕ್ತಿಕವಾಗಿ ನಾನು ಒಂದು ಸಂಸ್ಥೆ ಅಧ್ಯಕ್ಷ ಇದೆ. ನನ್ನ ಸಂಸ್ಥೆ 250 ಅಡ್ಮಿಷನ್ಸ್ ಇದಾವು. ನಾ ಡೀಮ್ಡ್ ಹಿಡಿದೀನಿ, 10 ಮಾಡ್ತೀವಿ ಅಂತ ಹಿಡಿದೀವಿ, ಯಾವುದೋ ಒಂದು ಸ್ಪಾರ್ಕಿನ್ ಸಲುವಾಗಿ. ಆಮೇಲೆ ಇನ್ನೊಂದು ದಿವಸ ಬಹಳ ಜನರಿಗೆ ತಪ್ಪು ಕಲ್ಪನೆ ಏನಿದೆ ಅಂದ್ರೆ, ಈಗ PPPನೂ ಕೂಡ ನಿಮಗೂ ಕೂಡ ಹೇಳ್ತೀನಿ ವಿಶೇಷವಾಗಿ, ದ ಮ್ಯಾಟ್ರಿಕ್ಸ್ ರಿಮೇನ್ಸ್ ದ ಸೇಮ್. ಏನು ಇಲ್ಲಿ ಲೋಕಲ್ ಸ್ಟೂಡೆಂಟ್ಸ್ಗೆ ಏನು ಎಲ್ಲ ಸೀಟ್ ಸಿಗಬೇಕು, ಗೌರ್ಮೆಂಟ್ ಕಾಲೇಜಸ್ ಏನು PPP ಮಾಡ್ತಾರಲ್ಲ, ಅದೇ ಮ್ಯಾಟ್ರಿಕ್ಸ್ ಇಲ್ಲಿ ಸಿಗ್ತದೆ. ಎಷ್ಟು ಸೀಟ್ಸ್ ಇಲ್ಲಿರ್ಬೇಕು. ಈಗ ಅಲ್ಲಿನೂ NRI ಇಂಟ್ರೊಡ್ಯೂಸ್ ಮಾಡಿದಾರೆ ಗೌರ್ಮೆಂಟ್ನಾಗೂ ಕೂಡ. ಆ 15% NRI ಬಿಟ್ರೆ 85% ಕಾಂಪೋಸಿಷನ್ ಇಸ್ ದ ಸೇಮ್. ಇದು ಕೆಲವೊಬ್ಬರಿಗೆ ತಿಳುವಳಿಕೆ ಇಲ್ಲಾರ್ದು ಕೂಡ ಸಮಸ್ಯೆ ಇದೆ. ಸಮಸ್ಯೆ ಇದೆ ತುಂಬ ಸರ್. ಆಸ್ ಇಟ್ ಈಸ್ ಅಡ್ಮಿಷನ್ ನಿಮಗೆ ಏನು ಸಿಗಬೇಕಾಗಿದ್ದು 85% ಅಡ್ಮಿಷನ್ ನಿಮಗೆ 100%, 85 100%, 50% ಆಲ್ಸೋ ಗೌರ್ಮೆಂಟ್ 100% ನಿಮಗೆ ಸಿಕ್ಕೇ ಸಿಗ್ತದೆ. ಸುಮ್ಮನೆ ತಪ್ಪು ಭಾವನೆ ಸಹ ಜನರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಯಾರು ನಾವೀಗ ಸರ್ಕಾರದಲ್ಲಿ ನಾವು ಮಾತಾಡ್ತೀವಿ. ಈಗ ನಮ್ಮ ಗೌರ್ಮೆಂಟ್ ನಿಮ್ಮ ಈಗೇನು ಹೋರಾಟಗಾರ ಮಾಡಿದಿರಿ, ನಿಮ್ಮ ಶಿವಾನಂದ ಪಾಟೀಲ್ ಏನು ವ್ಯಕ್ತಪಡಿಸಿದಾರ. ನಮ್ಮ ಶಿವಾನಂದ ಪಾಟೀಲ್ ಏನು ವ್ಯಕ್ತಪಡಿಸಿದಾರ.
ಇದೆಲ್ಲವೂ ಕೂಡ ಮತ್ತು ಅದ್ರಾಗ ನನ್ನ ಬಗ್ಗೆ ಹೆಸರು ಪ್ರಸ್ತಾಪ ಇಂಡೈರೆಕ್ಟ್ ಮಾಡಿದಾಗ ನಾನು ಬಹಳ ಕಡೆಕ್ಕಾಗಿ ಹೇಳಿದ್ದೀನಿ ಒಂದು ಮಾತನ್ನ, ಐ ಹ್ಯಾವ್ ನೋ ಪರ್ಸನಲ್ ಇಂಟ್ರೆಸ್ಟ್. ನಾವು ಗೌರ್ಮೆಂಟ್ ಆಗಬೇಕು, PPP ಆಗಬೇಕು, ಒಟ್ಟಲ್ಲಿ ಮೆಡಿಕಲ್ ಕಾಲೇಜ್ ಆಗಬೇಕು. ಸರ್ಕಾರ ನಿರ್ಣಯ ತಗೊಂಡಿದೆ. ಇವತ್ತು ಆ ಸರ್ಕಾರ ನಾವು PPP ಮೊದಲೇ ಮತ್ತು ಗೌರ್ಮೆಂಟ್ ಮಾಡಬೇಕು ಅಂತ ಭಾವನೆ ಇದೆ. ಭಾವನೆಯನ್ನ ಅವ್ರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಒಟ್ಟಾರೆ ಇಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತದೆ. ಹೇಳಕ್ ಬರಲ್ಲ ಕಾನ್ಸೆ ಯಾಕೆ one it is the same matrix. What is your problem? ಕೆಲವು ಅವು ಅದು ಬಾಗಲಕೋಟದು ಮೊದಲೇ ಹಿಂದೆ 2013 to 18 ಇತ್ತು. ಬಾಗಲಕೋಟೆ ಮೊನ್ನೆ CM ಕ್ಲಾರಿಫೈ ಮಾಡ್ಯಾರ. ಮೊನ್ನೆ CM ಕ್ಲಾರಿಫೈ ಮಾಡಿದ್ದಾರೆ. ಯಾರು? ಇದು ತುಮಕೂರು PPP ಇದೆ. ಎಷ್ಟು ಮಂದಿ PPP ಇದೆ? 4 ಕಡೆ PPP ಇದೆ ನೋಡಿ. ಒಂದು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಐ ನಾಟ್ ಡಿಫೆಂಡಿಂಗ್ ನಾನು PPP ಆಗ್ಬೇಕಂತ ಹೇಳಮಲ್ಲ. ನನಗೇನೋ ಇಂಟ್ರೆಸ್ಟ್ ಇಲ್ಲ. ಒಂದೇದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಕ್ಯಾಟಗರಿಕಲಿ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ 100% ಕಾಂಪೋಸಿಷನ್ ಆಫ್ ಸೀಟ್ಸ್, ಮಕ್ಕಳಿಗೆ ಏನು ಸೀಟ್ ಕೊಡ್ಬೇಕಲ್ಲ ವಿದ್ಯಾರ್ಥಿಗಳಿಗೂ, PPP ದಾಗ ಸೇಮ್ ಇದೆ, ಗೌರ್ಮೆಂಟ್ ನಾಗೂ ಸೇಮ್ ಇದೆ. ಅದು ನೀವು ಹೇಳಿದ್ದನ್ನು ನಾನು ಒಪ್ಪೋದಿಲ್ಲ. ನಾನು ನೋಡಿದ್ದೀನಿ, ಕೆಲವೊಬ್ಬರು ಭಾಷಣ ಕೇಳಿದ್ದೀನಿ. ಅಷ್ಟು ಸರಳ ಇಲ್ಲ. 100 ಕೋಟಿ ರೂಪಾಯಿದಾಗ ಮೆಡಿಕಲ್ ಕಾಲೇಜ್ ಆಗ್ತದೆ ಅಂತ ಭಾಷಣ ನಾನು ಕೇಳಿದ್ದೀನಿ. ಅದೆಲ್ಲ ಅಷ್ಟಾಗಲ್ಲ, ಆಗೋದಿಲ್ಲ ಅಷ್ಟಲ್ಲ. ಓಕೆ, ದಿಸ್ ವಿಲ್ ಗೌರ್ಮೆಂಟ್ ಮುಖ್ಯಮಂತ್ರಿ ಇದರಲ್ಲಿ ನಾನು ನಿಮ್ಮ ಇವ್ರ ಭಾವನೆ ನನಗೆ ಹೋಗ್ತಾ ಇದ್ದೀನಿ. ಅಲ್ಲಿನೂ ಕೂಡ ಅವ್ರಿಗೂ ಭೇಟಿ ಆಗ್ತಾ ಇದ್ದೀನಿ. ಏನ್ರಿ, ಕೆಲವೊಬ್ರು ನಿರಪರಾಧಿಗಳಿದ್ದಾರೆ, ಸ್ವಂತ ಕೂತಿದ್ದಾರೆ, ಕೆಲವೊಬ್ರು ಕುಂಡ್ರಸೂ ಇದಾರ. ಏನ್ರಿ, ಹಿಂದೂ ರಾಜಕೀಯ ಅದ, ನನ್ಗೆ ಗೊತ್ತಿದೆ. ಏನು ಏನೋ ನಾ ಹೋಗ್ತೀನಿ ಭೇಟಿಯಾಗಿ. ನಾನು ನಂದೇನಿದೆ, ನಾನು ಕೂಡ ನನಗೇನೋ ಆಪೋಸಿಷನ್ ಇಲ್ಲ. ಗೌರ್ಮೆಂಟ್ ಆದ್ರೆ ನನಗೆ ಬಹಳ ಸಂತೋಷ. ನನ್ನ ಪರ್ಸನಲ್ ಸ್ಟ್ಯಾಂಡ್ ಕೇಳ್ತೀರಾ, ನಾನು ಗೌರ್ಮೆಂಟ್ ಮಾಡೇ ಅಂತ ಹೇಳ್ತೀನಿ. ಆಯ್ತಾ? ನೋಡಿ, ಅದೊಂದು ಬೋಗಸ್ ಕೆಲಸ. ಅದು ಏಮ್ಸ್ ಇಸ್ ಬಿನ್ ಸ್ಟಾಪ್ಡ್ ಇನ್ ದ ಕಂಟ್ರಿ ಅಟ್ ಆಲ್. ಏಮ್ಸ್ ಕಾಲೇಜಸ್ ಹೊಸದಾಗಿ ಮಾಡೋದು ಬಂದ್ ಮಾಡಿದ. ಸುಮ್ಮನೆ ಏಮ್ಸು ಅದೇ ತಿಳುವಳಿಕೆ ಎಲ್ಲ ಮಾತಾಡ್ತಾರಲ್ಲ. ಏಮ್ಸ್ ಕೊಡ್ಬೇಕು ಅಂತ ಎಲ್ಲಿ ಏಮ್ಸ್ ಕೊಡ್ತಾರೆ? ಥ್ರೂ ಔಟ್ ಇಂಡಿಯಾ ಇಲ್ಲೇ ನಿಮ್ಮ ಹುಬ್ಳಿದು ಧಾರವಾಡ ಏಮ್ಸ್ ಕೊಡ್ಲಿಲ್ಲ. ಗೌರ್ಮೆಂಟ್ ಮೋದಿ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್, ದಿಸ್ ಗೌರ್ಮೆಂಟ್, ಬಿಜೆಪಿ ಗೌರ್ಮೆಂಟ್, ನೋ ಮೋರ್ ಏಮ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನೋ ಮೋರ್ ಏಮ್ಸ್ ಅಂತ ಮಾಡಿದಾಗ ಸುಮ್ಮನೆ ಬಂದು ಕನ್ಫ್ಯೂಸ್ ಮಾಡಿ ಏಮ್ಸ್ ಅಂತ ಹೇಳುದು ಇದೆಲ್ಲ ಯಾಕೆ ಬೇಕು? ಯಾರು? ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ್ಯಾಟ್. ನಾನು ಒಂದು ಹೇಳ್ತೀನಿ, ನಾನು ಮ್ಯಾಟ್ರಿಕ್ಸ್ ಹೇಳಿದೆ. ನಿಮ್ಗೆ ಬಹಳ ಜನಕ್ಕೆ ತಿಳುವಳಿಕೆ ಇಲ್ಲ. ಏಮ್ಸ್ ತಿಳುವಳಿಕೆ ಇದ್ದಿದ್ದಲ್ಲ. ಏಮ್ಸ್ ಮಾಡಿಸ್ರಿ ಅಂತ ಎಲ್ಲಿ ಏಮ್ಸ್ ಬರ್ತದ? ಸುಮ್ಮನೆ ಹೇಳ್ಬಿಡುದ ಬಾಯಿ ಬಂದದ್ದು. ಆಮೇಲೆ ಕೇಳಿ, ಆಮೇಲೆ ಇನ್ನೊಂದು PPPನೂ ಕೂಡ ದ ಸೀಟ್ ಮ್ಯಾಟ್ರಿಕ್ಸ್ ರಿಮೇನ್ಸ್ ದ ಸೇಮ್. ಈಗ PPP ಯಾರೋ ಬಂದ ಅಂತ ಕೊಡಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಆ ಮಾತು ಬೇರೆ. BLD ಇಸ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್. ನಮ್ ಬೇಕಾದ್ರೆ ನಾವು ಡೀಮ್ ಇದ್ದೀವಿ, 10 ಮಾಡ್ತೀವಿ. ಆದ್ರೆ ಹೇಳ್ತೀನಿ, PPP ದಲ್ಲೂ ಕೂಡ ಯಾರೇ ನಾಳೆ ಕಾಲೇಜ್ ಆದ್ರೆ ನಿಮ್ಮ ಅಡ್ಮಿಷನ್ ಮಕ್ಕಳಿಗೆ ಯಾರಿಗೂ ಅನ್ಯಾಯ ಆಗುದಿಲ್ಲ. ಸೇಮ್ ಅಡ್ಮಿಷನ್ಸ್ ಏನು CET ಮ್ಯಾಟ್ರಿಕ್ಸ್ ಇರ್ತದೆ, ಆ CET ಇಂದ ಅಲೋಕೇಟೆಡ್ ಆಗ್ತವೆ. ಈ ಕನಿಷ್ಠ ತಿಳುವಳಿಕೆನೂ ಕೂಡ ಜನರಿಗಿಲ್ಲ. ಕೂತಾರಲ್ಲ ಹೋರಾಟಗಾರರಿಗೆ, ಕೂತವ್ರು ಕುಂಡ್ರಿಸಿದವರು ಅದರ. No. At the same government also will save money. It become white elephants. So many medical colleges have become white elephants. ಎಷ್ಟೋ ಕಡೆ PPP ದಿಂದ ಟೀಚರ್ಸ್ ಪ್ರೈವೇಟ್ ಮಾಡಿದಷ್ಟು ಫ್ಯಾಕಲ್ಟಿ ತರ್ತಾರೆ. ಗೌರ್ಮೆಂಟ್ ಎಲ್ಲಿ ಫ್ಯಾಕಲ್ಟಿ ತರ್ತಿದ್ರು ಅಷ್ಟಲ್ಲ. ಎಷ್ಟೆಲ್ಲ ಸಮಸ್ಯೆಗಳಿದಾವೆ. ಐ ಆಮ್ ನಾಟ್ ಡಿಫೆಂಡಿಂಗ್ PPP. ನೀವೇನಲ್ಲ ಹೂ ಇಸ್ ಬೆನಿಫಿಟೆಡ್ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಟು ದಟ್ ಎಕ್ಸ್ಟೆಂಟ್ ಕ್ಲಿಯರ್ಲಿ. ನಾನು ಸರ್ಕಾರ ಆಗ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಹೇಳ್ತೀನಿ. ಮೊನ್ನೆ ಹೇಳಿದ್ದೀನಿ ಮತ್ತೆ ಕ್ಯಾಬಿನೆಟ್. ಆದ್ರೆ ಯಾಕೆ ಹೇಳಿದಂದ್ರೆ ತಪ್ಪು ಕಲ್ಪನೆ ಬೇಡ ಅಂತ ಹೇಳಿ. ಸುಮ್ಮನೆ ಪಂಪರ್ಶಲ್ಲಿ ಕುಡಿಸಿದಾರಲ್ಲಿ ಕೆಲವು ಮಂದಿಗೆ. ಯಾವ್ದು ಖಾಸಗೀಕರಣ ಅಂತ ಹೇಳಿ ನೋಡಿ. PPP ಮಾಡ್ತಾರೆ, ಏನ್ ತಪ್ಪೇನಿದೆ ಅದರಲ್ಲಿ? ಈಗ ನೋಡಿ, ಎಲ್ಲಾ ಕಡೆ PPP ಮೋಡ್. ನೀವು ಎಷ್ಟೋ ಕಡೆ ಸರ್ಕಾರಿ ಕಾಲೇಜಸ್ ನಾನು ಗೌರ್ಮೆಂಟ್ ಆಗಿ ಹೇಳ್ಬಾರ್ದಿಲ್ಲ. ಇವತ್ತು ಸರ್ಕಾರಿ ಕಾಲೇಜ್ ಎಷ್ಟೆಲ್ಲ ಕಷ್ಟಗಳಿದಾವೆ ನೀವು ನೋಡಿದಿರಿ. ಹೌದಾ?
ನೋಡಿ, ಆಗ PPP ಬಗ್ಗೆ ತಪ್ಪು ಕಲ್ಪನೆ ಇದೆ ಅದನ್ನ ಹೇಳಿದ್ದೀನಿ ನಾನು ಅಷ್ಟೇ. ಇದರ ಅರ್ಥ ನಾನು ಐ ಆಮ್ ನಾಟ್ ಫಾರ್ ನಾನೇನಾದ್ರು PPP ಸಲ ಲಾಬಿ ಮಾಡ್ತಾ ಇಲ್ಲ. ನಾನು ಗೌರ್ಮೆಂಟೇ ಆಗ್ಲಿ ಅಂತ ಇವತ್ತು ದಿವಸ ಬಹಳ ಸ್ಪಷ್ಟವಾಗಿ ಮೊನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ, ಅದನ್ನ ಹೇಳ್ತೀನಿ. ಆದ್ರೆ ಸರ್ಕಾರ ನಿರ್ಣಯ ತಗೋತದೆ. ನೀವು ತಿಳ್ಕೊಂಡಂಗ PPP ಇಲ್ಲ. ಕೆಲವು ಮಂದಿಗೆ ತಪ್ಪು ಕಲ್ಪನೆ ಇದೆ, ಪ್ರೈವೇಟ್ ಅವ್ರ PPP ಬಂದ್ರೆ ಅವ್ರಿಗೆ ಸೀಟ್ ಹೋಗ್ತಾವ ಅಂತ ತಿಳ್ಕೊಂಡ್ಬಿಟ್ರ. ಹೌದಲ್ಲ? ರೈಟ್? ಅದು ನಾನೇ ಹೇಳ್ತೀನಿ, ಐ ಆಮ್ ಗೌರ್ಮೆಂಟ್ ಅಂತ ಹೇಳ್ತೀನಿ. ನಾನೇ ಹೇಳಿದ್ದೀನಿ, ಅದನ್ನ ಹೇಳಿದ್ದೀನಿ, ಐ ಆಮ್ ದ ಗೌರ್ಮೆಂಟ್ ಅಂತ ಹೇಳಿದ್ದೀನಿ. ಕೆಲವು ಜನ ಏನ್ ತಪ್ಪು ತಿಳ್ಕೊಂಡಿದ್ದಾರೆ, PPP ಆದ್ರೆ ಈ ಸೀಟ್ಸ್ ಎಲ್ಲಾನು ಕೂಡ ಪ್ರೈವೇಟ್ ನವ್ರಿಗೆ ಹೋಗ್ಬಿಡ್ತಾವ ಅಂತ ಹೇಳಿ. ಪ್ರೈವೇಟ್ ನವ್ರಿಗೆ ಒಂದು ಸೀಟು ಹೋಗೋದಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಅಂತ ಬಿಟ್ಬಿಡಿ, ನಾ ಟೀಮ್ಡ್ ಅಲ್ಲ BLD, ಐ ಡೋಂಟ್ ಹ್ಯಾವ್ ಒನ್ ಸೀಟ್ ವಿತ್ ಮೀ. ವಿ ಆರ್ ಪೋಸ್ಟ್ಮನ್. Everything has been sent by NEET and state colleges through CET and NEET. First you understand this. Okay, thank you. ಯಾರು? ಯಾವಾಗ? ಓಕೆ, ನಾನು ಕೇಳ್ತೀನಿ. ನನ್ನ ಸಂತಾಪಗಳಿದ್ದಾವೆ. ನಾನು ಒಂದು ಬಿಡ್ರಿ, ಪ್ರವಾಹ ಮಾಡ್ರಿ. ಈಗ ಜಾತಿ ಸಮೀಕ್ಷೆ ಮಾಡ್ತೀನಿ, ಎಲ್ಲ ಸ್ಪೀಡಪ್ ಆಗ್ಯದ. ಈಗ ಪ್ರವಾಹ ಬಗ್ಗೆ ಬರೀರಿ. ಈಗ ಜಾತಿ ಸಮೀಕ್ಷೆ ಈಗ ಎಲ್ಲ ಮೊದಲು ಸ್ಲೋ ಆಗಿ ನಡೀತಿತ್ತು, ಎಲ್ಲ ಪ್ರಾಬ್ಲಮ್ಸ್ ರಿಸಾಲ್ವ್ ಆಗಿ ಫಾಸ್ಟ್ ಆಗಿದಾವ್. 17%. ನೀವು ಬರ್ದಿಲ್ಲ ಪೇಪರ್ ನೋಡಿ. ಥ್ಯಾಂಕ್ ಯು. ಯಾರು? ನಾನ್ ನಮ್ಮನೆಗಲ್ಲ, ನನಗೆ ಆತ್ಮರು ಪ್ರಾವಿಷನ್ ಇದೆ. ನಾ ಏನ್ ಬರ್ಸ್ತೀನಿ ಹೇಳಿದ್ದೀನಿ.